1 0 मिले सुर मेरा तुम्हारा. ನಮ್ಮ ಉಪಗ್ರಹದ ಕಾರ್ಯಕ್ರಮದ ಜನನ ಎಲ್ಲಪ್ಪ ಆಗಿದ್ದು ಅಂದರೆ ಪೀಣ್ಯದ ಶೆಡ್ಗಳಲ್ಲಿ. ಭಾರತದ ಮೊದಲ ಉಪಗ್ರಹವಾದ ಆರ್ಯಭಟನನ್ನು ಉಡಾಯಿಸಿ 50 ವರ್ಷಗಳಾಗಿದೆ. ಚಂಡಮಾರುತ ಬಂತು ಅಂದರೆ 16,000 ಜನ ಸಾಯೋರು. 1983ರಲ್ಲಿ ನಮ್ಮ ಒಂದು ಉಪಗ್ರಹ ಉಡಾಯಿಸಲ್ಪಟ್ಟಿತ್ತು. ಅಲ್ಲಿಂದ ಒಂದು ಕ್ರಾಂತಿ ಪ್ರಾರಂಭ ಆಯಿತು ನೋಡಿ. ಬೆಂಗಳೂರಿನಲ್ಲೇ ಅಂತಿಮ ರೂಪವನ್ನು ಪಡೆದಂತಹ ಇನ್ಸಾಟ್ಗಳು ದೇಶಕ್ಕೆ ಸೇವೆ ಸಲ್ಲಿಸೋದಕ್ಕೆ ಪ್ರಾರಂಭ ಆಯಿತು. ನಮ್ಗೆ ಇವತ್ತು ಸೌಭಾಗ್ಯ ಇಸ್ರೋ ವಿಜ್ಞಾನಿಗಳ ಜೊತೆ ಕೂತ್ಕೊಂಡು ಉಪಹಾರ ಮಾಡೋಂಥ ಸೌಭಾಗ್ಯ. ಭಾರತದ ಉಪಗ್ರಹ ಕಾರ್ಯಕ್ರಮದ ನೇತಾರ ಜನಕ ಯಾರು ಅಂದರೆ ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್, UR ರಾವ್. ಸೊ ನಾವು ಯಾವತ್ತೂ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಲೇಬೇಕು, ಖಂಡಿತ ಪಡಬೇಕು. ಅದು ಇವತ್ತು DTH ತಂತ್ರಜ್ಞಾನ ಅಂತ ಹೇಳ್ತೀವಿ. ಆ ಒಂದು ಕಾರ್ಯಕ್ರಮನ ನಿರ್ವಹಿಸಿದ್ದು ಮೊದಲ ಬಾರಿಗೆ ಭಾರತ. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ನೆಹರು ತಾರಾಲಯ, ನೆಹರು ಪ್ಲಾನೆಟೋರಿಯಂಗೆ ಸ್ವಾಗತ. ಬೆಂಗಳೂರಿನ ಪ್ಲಾನೆಟೋರಿಯಂ ಸ್ನೇಹಿತರೆ, ಇದು ತುಂಬಾ ವಿಶ್ವವಿಖ್ಯಾತವಾದಂಥ ಪ್ಲಾನೆಟೋರಿಯಂ. ಡಾಕ್ಟರ್ ಗುರುಪ್ರಸಾದ್ ಅವರು, ಇಸ್ರೋ ವಿಜ್ಞಾನಿಗಳವರು, ಅವರು ಇದರ ಮುಖ್ಯಸ್ಥರು, ಇದರ ನಿರ್ದೇಶಕರಾಗಿದ್ದಾರೆ ನೆಹರು ಪ್ಲಾನೆಟೋರಿಯಂದು. ಅವ್ರ ಸಂದರ್ಶನ ನಾವು ಈಗಾಗಲೇ ಮಾಡಿದ್ವಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಬಂದಿದ್ರು ಆ ಸಂದರ್ಶನದಲ್ಲಿ. ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರು. ಈಗ ಇನ್ನೂ ವಿವರವಾಗಿ ಖಗೋಳಶಾಸ್ತ್ರ ವಿಜ್ಞಾನದ ಬಗ್ಗೆ, ನಮ್ಮ ಸ್ಪೇಸ್ ಸೈನ್ಸ್ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ. ಸ್ವಾಗತ ನಿಮಗೆ, ನೆಹರು ಪ್ಲಾನೆಟೋರಿಯಂ ಬ್ಯಾಂಗ್ಳೂರು. ಬನ್ನಿ ಸರ್. ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ ಸರ್? ಬನ್ನಿ. ನಮ್ಗೆ ಇವತ್ತು ಸೌಭಾಗ್ಯ ಇಸ್ರೋ ವಿಜ್ಞಾನಿಗಳ ಜೊತೆ ಕೂತ್ಕೊಂಡು ಉಪಹಾರ ಮಾಡೋಂಥ ಸೌಭಾಗ್ಯ. ಸರ್ ಶುಭೋದಯ ಸರ್, ಮತ್ತೊಮ್ಮೆ ಸ್ವಾಗತ. ಕಲಾ ಮಾಧ್ಯಮವರಿಗೆ ತಾವು ಮಾತನಾಡಿದ್ರಿ ಕಳೆದ ಒಂದೆರಡು ಸಂಚಿಕೆಯಲ್ಲಿ. ಹೌದು. ಎಷ್ಟು ಜನ ಅದನ್ನ ಇಷ್ಟಪಟ್ಟರು ಅಂತಂದ್ರೆ ನನಗೆ ಬೈದ್ರು. ಆಕ್ಚುಲಿ ಏನೇ ಅಷ್ಟು ದೊಡ್ಡ ವಿಜ್ಞಾನಿಗಳ ಹತ್ರ ಒಂದೇ ಎಪಿಸೋಡ್ ಮಾಡಿದ್ಯಾ, ಬುದ್ಧಿ ಇಲ್ವಾ ನಿಮಗೆ? ಹೋಗು ಅವ್ರು ಮಾತಾಡ್ಸೋ ಅಂತೆಲ್ಲ ಬೈದ್ರು. ಅಷ್ಟು ಅಭಿಮಾನಿಗಳಿದ್ದಾರೆ ನೋಡಿ ಸರ್ ಸೈನ್ಸ್ಗೆ. ನನ್ನಂಥ ಸಾಮಾನ್ಯರನ್ನು ಇಸ್ರೋ ಅನ್ನುವಂಥ ಒಂದು ಮಹಾನ್ ಸಂಸ್ಥೆ ಅಲ್ಪ ಸ್ವಲ್ಪ ವಿಜ್ಞಾನಕ್ಕೆ ಏನಾದರೂ ಒಂದು ಕೊಡುಗೆ ನೀಡಬೇಕು ಅನ್ನೋದನ್ನು ಪ್ರೇರೇಪಿಸುತ್ತೆ. ಹಾಗಾಗಿ ಸುಮಾರು 37 ವರ್ಷಗಳ ಕಾಲ ನಾನು ಇಸ್ರೋದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂತಹ ಒಂದು ಮಹಾನ್ ಸಂಸ್ಥೆನಲ್ಲಿ ಕೆಲಸ ಮಾಡಿದ್ದೆ ನನ್ನ ಸೌಭಾಗ್ಯ. ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಸ್ರೋ ನನಗೆ ಸಂಬಳ ಕೊಟ್ಟಿದೆ, ಸವಲತ್ತು ನೀಡಿದೆ. ಕೆಲವು ವಿದೇಶಗಳಿಗೆ ಹೋಗಿ ಅಲ್ಲಿಯ ಅಂತರಿಕ್ಷ ಸಂಸ್ಥೆನಲ್ಲಿ ಜರ್ಮನಿದಾಗಿರ್ಬೋದು, ನಾಸಾದಾಗಿರ್ಬೋದು, ಅಮೆರಿಕಾದಾಗಿರ್ಬೋದು, ಅಂದರೆ ನಾಸಾ ಸಂಸ್ಥೆ ಅದರ ಒಂದು ಗ್ರೌಂಡ್ ಸ್ಟೇಷನಲ್ಲಿ ಇದೆ. ನಾನು ಭೂಕೇಂದ್ರದಲ್ಲಿ ಅಲಾಸ್ಕಾದಲ್ಲಿ ಹೋಗಿದ್ದೆ, ಉತ್ತರ ಧ್ರುವದ ಹತ್ರ ಐಸ್ಬರ್ಗ್. ಹಾಗಾಗಿ ಇನ್ನು ಕೆಲವು ದೇಶಗಳಿಗೆ ಹೋಗುವಂತಹ ಒಂದು ಸುಸಂದರ್ಭ ಒದಗಿ ಬಂತು. ಇದೆಲ್ಲ ಒದಗಿಸ್ಕೊಟ್ಟಿದೆ. ಆದರೆ ಇಸ್ರೋ ಅನ್ನುವಂತಹ ಒಂದು ಮಹಾನ್ ಸಂಸ್ಥೆ ನನಗೆ ಎಲ್ಲದಕ್ಕಿಂತ ವಿದ್ಯೆ ಕೊಟ್ಟಿದೆ. ಇದು ಬಹುಶಃ ನಾನು ಪ್ರವೇಶಿಸಿರುವಂತಹ ವಿಶ್ವವಿದ್ಯಾನಿಲಯಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ನನಗನ್ಸುತ್ತೆ. ಯಾಕಂದರೆ ವಿದ್ಯೆ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಯಾವ ರೀತಿ ಇತ್ತು ಅಂದರೆ, ನನ್ನ ಹಿರಿಯ ಅಧಿಕಾರಿಗಳಾಗಿದ್ದವರೆಲ್ಲ ಇದರಲ್ಲಿ ಬಹಳ ಚೆನ್ನಾಗಿ ನನ್ನನ್ನು ಪ್ರೇರೇಪಿಸಿದ್ರು. ನಾನು ಕಲ್ತ್ಕೊಳ್ಳೋದಕ್ಕೆ, ನಾನು ಬರೆಯೋದಕ್ಕೆ, ನಾನು ಸಂವಹನ ಮಾಡೋದಕ್ಕೆ ಸಾಕಷ್ಟು ಉತ್ತೇಜನ ನೀಡಿದ್ದಾರೆ ಅವರು. ಹೀಗಾಗಿ ನಾನು ಖಂಡಿತ ಅವರಿಗೆ ಅಭಾರಿಯಾಗಿರಬೇಕು. ಮೊದಲನೇದಾಗಿ ಡಾಕ್ಟರ್ MG ಚಂದ್ರಶೇಖರ್ ಅಂತಿದ್ರು ಮೊದಲು, ಆಮೇಲೆ ಡಾಕ್ಟರ್ SK ಶಿವಕುಮಾರ್ ಅವರು. ಇವರು ಈ ಬ್ಯಾಲಾಳು ಆಂಟೆನಾ ಇದೆಯಲ್ಲ ಅದನ್ನು ಯೋಜಿಸಿ ಕಾರ್ಯರೂಪಕ್ಕೆ ತಂದವರೇ ಅವರು. ದುರದೃಷ್ಟವಶಾತ್ ಇವತ್ತು ನಮ್ಮೊಂದಿಗಿಲ್ಲ ಅವರು. ಆದರೆ ಬಹಳ ಸರಳವಾದ ವ್ಯಕ್ತಿ, ಒಳ್ಳೆ ಮನುಷ್ಯ. ಅವರು ಈ ರೀತಿ ಪ್ರೇರೇಪಣೆ ನೀಡಿದ್ರು, ಉತ್ತೇಜನ ನೀಡಿದ್ರು. ಜೊತೆಗೆ ಇನ್ನೂ ಅನೇಕ ಹಿರಿಯ ಅಧಿಕಾರಿಗಳು, ಇಸ್ರೋ ಮುಖ್ಯ ಕಚೇರಿ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿದ್ರು, ನಮ್ಮ ಕೃಷ್ಣಮೂರ್ತಿ ಅವರು ಅಂತಿದ್ರು, ಆಮೇಲೆ ಸತೀಶ್ ನನ್ನ ಹಿರಿಯ ಅಧಿಕಾರಿ, ಕಾರ್ಣಿಕ್, ಇವರೆಲ್ಲ ಒಂಥರ ಅವ್ರ ಜೊತೆ ಕೆಲಸ ಮಾಡೋದೇ ನನಗೆ ಬಹಳ ಸಂತೋಷ ಅಂತ ನನಗನ್ಸುತ್ತೆ. ಹೀಗಾಗಿ ನಾ ಕಲಿಯೋದಕ್ಕೆ ಅವಕಾಶ ಸಿಕ್ತು. ಕಲಿತಿದ್ದನ್ನು 4 ಜನಕ್ಕೆ ಹೇಳೋ ಅವಕಾಶನು, ಅಂತಹ ಒಂದು ಸಾಮರ್ಥ್ಯನ ನಾನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನೋಡಿ, ನನ್ಗೆ ಆಶ್ಚರ್ಯ ಆಗಿದೆ ಏನಂದ್ರೆ, ನೀವಂದ್ರೆ ಇಸ್ರೋ ಅನ್ನೋದು ವಿಶ್ವವಿದ್ಯಾನಿಲಯ ಅಂತ. ನಾವು ಇಸ್ರೋ ಬಾಹ್ಯಾಕಾಶ ಉಡಾವಣಾ ಸಂಸ್ಥೆ ಅಥವಾ ಬಾಹ್ಯಾಕಾಶದ ರಿಸರ್ಚ್ ಅಲ್ಲಿ ಕೆಲಸ ಮಾಡೋ ಸಂಸ್ಥೆ ಅಂತ. ಇಸ್ರೋಗೆ ಸೇರ್ಕೋಬೇಕು ಅಂದ್ರೆ ವಿಶ್ವವಿದ್ಯಾನಿಲಯ ಪದವೀಧರರಾಗಿ ಅಲ್ಲಿಂದ ಹೋಗ್ಬೇಕು ಅಂತ. ಇಸ್ರೋಗೆ ಸೇರಿ ಕಲ್ತೆ ಅಂತ ನೋಡಿ, ಅವ್ರ ದೊಡ್ಡತನ ಎಷ್ಟಿದೆ. ನಮ್ಮ ದೊಡ್ಡತನ ಅಲ್ಲ, ಸಂಸ್ಥೆ ನಿಜವಾಗ್ಲೂ ಕಲಿಸಿರೋದು. ಯಾಕಂದ್ರೆ ನಾವು ಪಠ್ಯ ಪುಸ್ತಕಗಳಲ್ಲಿ ವಿಜ್ಞಾನ ಆಗಲಿ, ಎಂಜಿನಿಯರಿಂಗ್ ಆಗಲಿ, ಮತ್ತೊಂದು ವಿಚಾರ ಆಗಲಿ, ಅದು ಕಲಿಯೋದು ಬೇರೆ ವಿಚಾರ. ಆದರೆ ಅದು ಪುಸ್ತಕದಲ್ಲಿ ಓದೋದು. ಆದರೆ ಅನುಭವದ ಮೂಲಕ ನಾವು ಕಲಿತೀವಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಪ್ರಾಯೋಗಿಕವಾಗಿ ಅದರಲ್ಲೂ ನಾನು ಮೊದಲನೇ ಬಾರಿಗೆ ಜರ್ಮನಿಗೆ ಹೋದಾಗ ನನಗನ್ಸಿದ್ದು ನಾವು ಯಾರಿಗೂ ಯಾವುದರಲ್ಲೂ ಕಡಿಮೆ ಇಲ್ಲ, ಖಂಡಿತ ಅಂತರಿಕ್ಷ ತಂತ್ರಜ್ಞಾನದಲ್ಲಿ. ಆದರೆ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಎಲ್ಲ ನಾವೇ ಮಾಡಿಬಿಟ್ಟಿದ್ದೀವಿ ಅನ್ನೋದು ಅದು ದುರಹಂಕಾರ. ಆದರೆ ನಮ್ಮ ಕೈಲಿ ಏನೂ ಆಗಲ್ಲ ಅನ್ನೋದು ಅದು ಸರಿಯಲ್ಲ. ಆದರೆ ನಾವು ಏನು ಸಾಧಿಸಿದೀವೋ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ.
ಇವಾಗ ಅಂತರಿಕ್ಷ ತಂತ್ರಜ್ಞಾನದಲ್ಲಂತೂ ನಾವು ಎಷ್ಟು ಸಾಧಿಸಿದ್ದೀವಿ ಅಂದರೆ ಅದನ್ನು ನಾವು ಊಹಿಸೋದು ಕಷ್ಟ. ಏಪ್ರಿಲ್ 19ನೇ ತಾರೀಕು ಭಾರತದ ಮೊದಲ ಉಪಗ್ರಹವಾದ ಆರ್ಯಭಟನನ್ನು ಉಡಾಯಿಸಿ 50 ವರ್ಷಗಳಾಗುತ್ತೆ. ವಾವ್. ಏಪ್ರಿಲ್ 19, 1975ರಂದು ಭಾರತದ ಮೊದಲ ಉಪಗ್ರಹ ಆರ್ಯಭಟ, ಭಾರತದಲ್ಲೇ ನಿರ್ಮಾಣವಾದ ಉಪಗ್ರಹವೂ ಹೌದು, ಇದು ಮೊದಲ ಉಪಗ್ರಹವೂ ಹೌದು, ಇಲ್ಲೇ ತಯಾರಾದ ಬುದ್ಧಿವಂತರೇ ಕೆಲಸ ಮಾಡಿದಂತ ಇಲ್ಲಿನ ಬುದ್ಧಿವಂತರೇ. ಅದು ನಮ್ಮ ಅನೇಕ ವಿಶ್ವವಿದ್ಯಾನಿಲಯಗಳಿಂದ ಬಂದಂತಹ ಇಂಜಿನಿಯರಿಂಗ್ ಪದವೀಧರರು, ಇತರ ತಾಂತ್ರಿಕ ವರ್ಗದವರು ಮಾಡಿದ್ದು. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಉಪಗ್ರಹದ ಕಾರ್ಯಕ್ರಮದ ಜನನ ಎಲ್ಲಪ್ಪ ಆಗಿದ್ದು ಅಂದರೆ ಪೀಣ್ಯದ ಶೆಡ್ಗಳಲ್ಲಿ. ಇದಕ್ಕೆ ನಂಬಕ್ಕಾಗತ್ತಾ ನೀವು? ಖಂಡಿತ ಇಲ್ಲ. 1972ರಲ್ಲಿ ಒಬ್ಬರು ವಿಜ್ಞಾನ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದರು. ಅಂದರೆ ಬಹಳ ಸಾಮಾನ್ಯವಾದ ಹಿನ್ನೆಲೆಯಿಂದ ಬಂದವರು. ಉಡುಪಿ ಹತ್ರ ಅದಮಾರು ಅಂತ ಒಂದು ಪ್ಲೇಸ್ ಇದೆ. ಅದಮಾರು ಒಂದು ಮಠ ಕೂಡ, ಅದಮಾರು ಮಠ ಅಂತ ಕೇಳಿರ್ತೀವಿ. ಅದಮಾರು ಅನ್ನೋದು ಒಂದು ಸ್ಥಳ. ಅಲ್ಲಿ ಜನಿಸಿದಂತಹ ವ್ಯಕ್ತಿ 1932ರಲ್ಲಿ. ಸಾಮಾನ್ಯ ಹಿನ್ನೆಲೆ, ಜಾಸ್ತಿ ಆಸ್ತಿ ಪಾಸ್ತಿ ಇದ್ದಂತಹ ಕುಟುಂಬ ಅಲ್ಲ. ಹಾಗಾಗಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತಹ ಇವರು ಕಷ್ಟಪಟ್ಟು ಓದಿ, ಮೊದಲು ಅದಮಾರ್ನಲ್ಲಿ ಉಡುಪಿನಲ್ಲಿ ಓದಿ, ಆಮೇಲೆ ಬಳ್ಳಾರಿನಲ್ಲಿ PUC ಮಾಡಿ, ಆಮೇಲೆ ಅನಂತಪುರ, ಎಂತಹ ರಣ ಬಿಸಿಲು ಅಂತ ಗೊತ್ತಿದೆ ಅಲ್ಲಿ, ಅದು ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ಸೇರಿತ್ತು. ಅಲ್ಲಿ BSc ಪದವಿನ ಪಡೆದು, ಅಲ್ಲಿಂದ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಅಲ್ಲಿ MSc ಪದವಿ ಪಡೆದು, ಅಲ್ಲಿಂದ ವಿಕ್ರಮ್ ಸಾರಾಭಾಯಿ ಅವರ ಸಂಪರ್ಕಕ್ಕೆ ಬಂದು PhD ಪದವಿಯನ್ನು, ಡಾಕ್ಟರೇಟ್ ಪದವಿಯನ್ನು ಪಡೆದು 1947ರಲ್ಲೇ ವಿಕ್ರಮ್ ಸಾರಾಭಾಯಿ ಅವರು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ, ಭೌತಿಕ ಸಂಶೋಧನಾ ಪ್ರಯೋಗಾಲಯ ಅಥವಾ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಅದನ್ನು ಯಾವಾಗ 1947ರಲ್ಲಿ ಸ್ಥಾಪಿಸಿದರು. ಸ್ವಾತಂತ್ರ್ಯ ಬಂದಿದ್ದು ನಮಗೆ 1947ರಲ್ಲಿ. ಆವಾಗ ಭಾರತದಲ್ಲಿ ಒಂದು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಸ್ಥಾಪಿಸಿದ್ರು ವಿಕ್ರಮ್ ಸಾರಾಭಾಯಿ ಅವರು. ಆ ಒಂದು ಸಂಸ್ಥೆನಲ್ಲಿ ಈ ನಮ್ಮ ಕನ್ನಡಿಗರೇ ಆದವರು, ಅದಮಾರನಲ್ಲಿ ಜನಿಸಿದ ವ್ಯಕ್ತಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಜಗತ್ತಿನಲ್ಲೇ ಅತ್ಯಂತ ಪ್ರತಿಷ್ಠಿತವಾದ ಒಂದು ವಿಶ್ವವಿದ್ಯಾನಿಲಯ ಅಮೆರಿಕಾದಲ್ಲಿದೆ, ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, MIT ಅಂತ ಹೇಳ್ತೀವಿ. ಬಹಳ ವಿಶ್ವವಿಖ್ಯಾತ. ಹೌದು, ಅಲ್ಲಿ ಡಾಕ್ಟರೇಟ್ ಉತ್ತರ ಸಂಶೋಧನೆಯನ್ನು ನಡೆಸೋದು, ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಅಂತ. ಡಾಕ್ಟರೇಟ್ ಅಲ್ಲ, PhD ಆದ ನಂತರದ ಅಧ್ಯಯನವನ್ನು ಇವರು ವಿಕ್ರಮ್ ಸಾರಾಭಾಯಿ ಅವರ ಉತ್ತೇಜನದೊಂದಿಗೆ ಅಲ್ಲಿ ನಡೆಸಿದ್ರು ಈ ವ್ಯಕ್ತಿ ಅದಮಾರ್ನವರು. ಅದಾದ ಮೇಲೆ ಅವರು ಅಮೆರಿಕಾದ ಟೆಕ್ಸಾಸ್ನಲ್ಲಿರುವಂತಹ ಒಂದು ವಿಶ್ವವಿದ್ಯಾನಿಲಯದಲ್ಲಿ, ಅಡಿಲೇಡ್ ವಿಶ್ವವಿದ್ಯಾನಿಲಯ ಆಸ್ಟ್ರೇಲಿಯಾದಲ್ಲಿ, ಅಲ್ಲಿ ಕೂಡ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. ಅವರು 1972ರ ಪೂರ್ವಾರ್ಧದಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು, ಆದರೆ ಅವರ ಹಿರಿಯ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಉಪಗ್ರಹಗಳನ್ನು ನಿರ್ಮಾಣ ಮಾಡೋದಕ್ಕೆ ಅದಕ್ಕೆ ಅಗತ್ಯವಾದ ವಾತಾವರಣ ಇದೆಯಾ ಅನ್ನೋದನ್ನು ಅವ್ರನ್ನ ಕೇಳಿದಾಗ ಇಲ್ಲಿ ಬಂದಾಗ ಅವರಿಗೆ ಯಾರನ್ನು ಸಂಪರ್ಕಿಸಬೇಕು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಅವರು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ದರು ಕೆಲ ಮಟ್ಟಿಗೆ. ಅವರ ವಿದ್ಯಾಭ್ಯಾಸ, ಅವರ ವೃತ್ತಿ ಎಲ್ಲ ಹೊರಗಡೆ, ಅಹಮದಾಬಾದ್ ಆಗಲಿ, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಆಗಲಿ, ಅನಂತಪುರ ಆಗಲಿ ನಾನು ಹೇಳಿದೆ. ಆಮೇಲೆ ಅಮೆರಿಕಾದಲ್ಲಿದ್ದರು, ಈ ರೀತಿ ಇದ್ದರು. ಬೆಂಗಳೂರಿನ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಬೆಂಗಳೂರಿಗೆ ಬಂದ್ರಂತೆ 1972ರಲ್ಲಿ. ಬಂದುಬಿಟ್ಟು ಏನು ಮಾಡೋದು ಗೊತ್ತಾಗಲಿಲ್ಲ. ಟೆಲಿಫೋನ್ ಡೈರೆಕ್ಟರಿ ತಿರುವಾಗ್ತಿದ್ದಾಗ ಅಲ್ಲಿ ಸತೀಶ್ ಚಂದ್ರನ್ ಅನ್ನೋರ ಹೆಸರು, ಹಿರಿಯ IAS ಅಧಿಕಾರಿಗಳವರು. ಆ ಕಾಲದಲ್ಲಿ ಅವರು ಕೈಗಾರಿಕಾ ಕಾರ್ಯದರ್ಶಿ, ಇಂಡಸ್ಟ್ರಿ ಸೆಕ್ರೆಟರಿ ಆಗಿ ಸತೀಶ್ ಚಂದ್ರನ್ ಅವರು ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಆದರು, ಚೀಫ್ ಸೆಕ್ರೆಟರಿ ಆಗಿದ್ದರು ಆಮೇಲೆ ಅವ್ರನ್ನ ಸಂಪರ್ಕಿಸಿದ್ರಂತೆ. ಆವಾಗ ನೋಡಿ, ಈ ಥರ ನಾವು ಒಂದು ಹೊಸ ಯೋಜನೆನ ಹಾಕ್ಕೊಂಡಿದ್ದೀವಿ, ಉಪಗ್ರಹಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡಬೇಕು ಅಂತ. ಅದಕ್ಕೆ ಸಂಬಂಧಿಸಿದಂತೆ ನಾನು ತಮ್ಮನ್ನು ಇಲ್ಲಿ ಸೌಲಭ್ಯಗಳೇನಾರಿದೆಯಾ ಅಂತ ನೋಡೋಣ ಅಂತಿದ್ದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ, ನೋಡಿ, ಬೆಂಗಳೂರಿನ ಆಚೆ, ಅಂದಿನ ಬೆಂಗಳೂರಿನ ಆಚೆ, ಇವತ್ತಿಂದಲ್ಲ, ಅಂದಿನ ಬೆಂಗಳೂರಿನ ಆಚೆ ಒಂದು ಪೀಣ್ಯ ಅಂತ ಒಂದು ಕೈಗಾರಿಕಾ ಪ್ರದೇಶ ಇದೆ. ಅದನ್ನು ನೋಡಿ ಹೋಗಿ, ಏನಾರು ಇದ್ದರೆ ನಿಮಗೆ ಏನಾರ ಬೇಕು ಅನಿಸಿದ್ರೆ, ಉಪಯೋಗ ಆದರೆ ನೋಡಿ, ಅಲ್ಲಿ ಶೆಡ್ಡುಗಳನ್ನು ಕಟ್ಟಿಸ್ತಾ ಇದ್ದೀವಿ. ಇವರು ಹೋಗಿ ನೋಡಿಬಿಟ್ಟು 4 ಶೆಡ್ಡುಗಳನ್ನು ಅದನ್ನು ಮುಂಗಡ ಪಾವತಿಸಿ ಬುಕ್ ಮಾಡಿದ್ರು. ಅದಾದ ಮೇಲೆ ಅಲ್ಲಿ ಉಪಗ್ರಹ ಕಾರ್ಯಕ್ರಮ ಪ್ರಾರಂಭ ಆಯಿತು ಪೀಣ್ಯದ ಶೆಡ್ಗಳಲ್ಲಿ. ಆದರೆ ಇದನ್ನು ಪೀಣ್ಯದ ಶೆಡ್ಗಳಲ್ಲಿ ಪ್ರಾರಂಭಿಸಿದ ಭಾರತದ ಉಪಗ್ರಹ ಕಾರ್ಯಕ್ರಮದ ನೇತಾರ ಜನಕ ಯಾರು ಅಂದರೆ
ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್, UR ರಾವ್ ಅವರೇ. UR ರಾವ್ ಅವರು ಆ ನಂತರ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ನೇತೃತ್ವವನ್ನೇ ವಹಿಸಿದ್ರು. ಜೊತೆಗೆ ಈ ಜವಾಹರ್ಲಾಲ್ ನೆಹರು ತಾರಾಲಯ ಇದೆಯಲ್ಲ, ಇದರ ಮಾತೃ ಸಂಸ್ಥೆ ಬೇಸ್ ಅಂತಿದೆ, ಬೆಂಗಳೂರು ಅಸೋಸಿಯೇಷನ್ ಫಾರ್ ಸೈನ್ಸ್ ಎಜುಕೇಷನ್ ಅಂತ, ಬೇಸ್ ಅಂತ. ಆ ಬೇಸ್ನ ಆಡಳಿತ ಮಂಡಳಿ ಅದರ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ 1992ರಲ್ಲಿ ಇದು ಸ್ಥಾಪನೆ ಆಗಿದ್ದು. ಬೇಸ್ ತಾರಾಲಯ ಇದರ ಕೆಳಗಡೆ ಬರುತ್ತೆ. ಬೇಸ್ನ ಮೊದಲ ಅಧ್ಯಕ್ಷರಾದವರು 1992ರಲ್ಲಿ, 2017ರಲ್ಲಿ ತೀರಿಕೊಳ್ಳುವವರೆಗೂ ಅವರೇ ಇದರ ನೇತೃತ್ವವನ್ನು ವಹಿಸಿದ್ರು. ಹಾಗಾಗಿ ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಭಾರತದ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಉತ್ತಮವಾದ ಕೊಡುಗೆ ನೀಡಿದಂತಹ ವ್ಯಕ್ತಿ ನಮ್ಮ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೂ ಕೂಡ ಕೊಡುಗೆ ನೀಡಿದ್ದಾರೆ ಅನ್ನೋದು ಬಹಳ ಬಹಳ ಸಂತಸದ ಸಂಗತಿ. UR ರಾವ್, ಉಡುಪಿ ರಾಮಚಂದ್ರ ರಾವ್, ಪ್ರಾತಸ್ಮರಣೀಯರು ಅಂತ ನಾವು ಕರಿತೀವಿ. ಪ್ರಾತಸ್ಮರಣೀಯರೇ, ಖಂಡಿತ. ದಿನ ಬೆಳಗ್ಗೆ ಎದ್ದ ತಕ್ಷಣ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಅಂತಾರಲ್ಲ, ಆ ರೀತಿ ನೆನೆಸ್ಬೇಕಾದ ಮತ್ತೊಬ್ಬ ಮಹಾನ್ ಚೇತನ ನಮ್ಮ ಪ್ರೊಫೆಸರ್ UR ರಾವ್ ಅವರು. ಇವತ್ತು ನಾನು ಇಲ್ಲೊಂದು ಮೊಬೈಲ್ ತಂದಿದ್ದೀನಿ, ನಿಮ್ಗೆ ಕರೆ ಮಾಡಿದೆ, ಅಲ್ಲೊಂದು ಲೊಕೇಶನ್ ಹಾಕೊಂಡು ಬಂದೆ, ಇಲ್ಲೇನೋ ಬುಕ್ ಮಾಡ್ತೀನಿ, ಬಂದ್ಬಿಡುತ್ತೆ, ಇಲ್ಲೇನೋ ಇಟ್ಕೊಂಡು ಸ್ಪೇಸಲ್ಲಿ ಏನೋ ಹುಡುಕ್ತೀನಿ. ಅದೆಲ್ಲದಕ್ಕೂ ಬಹುಶಃ ಅವ್ರು ಮೂಲ ಇರ್ತಾರಲ್ಲ. ಖಂಡಿತ. ಯಾಕಂದ್ರೆ ಭಾರತದ ಉಪಗ್ರಹ ಕಾರ್ಯಕ್ರಮಕ್ಕೆ ಭದ್ರವಾದ ಬುನಾದಿನ ಹಾಕಿದ್ದು, ಅಡಿಪಾಯನ ಹಾಕಿದ್ದು, ಅಡಿಗಲ್ನ ಹಾಕಿದ್ದು ಆರ್ಯಭಟ. ನಾ ಹೇಳಿದೆ ಪೀಣ್ಯದ ಶೆಡ್ಗಳಲ್ಲಿ ಅಂತ. ಆ ವೇಳೆ ಅದು ಕಲಿಸಿದಂತಹ ಪಾಠ, ಉಪಗ್ರಹನ ಯೋಜಿಸೋದು ಅಂದರೆ ಡಿಸೈನ್ ಮಾಡೋದು, ರೂಪಿಸೋದು, ಸ್ಟ್ರಕ್ಚರಿಂಗ್ ಇಟ್, ಅದಾದ ಮೇಲೆ ನಿರ್ಮಿಸೋದು, ಆಮೇಲೆ ಕಠಿಣತಮವಾದ ಅನೇಕ ಪರೀಕ್ಷೆಗಳಿಗೆ ಒಳಪಡಿಸೋದು, ಆಮೇಲೆ ಅದನ್ನು ರಾಕೆಟ್ನಲ್ಲಿ ಉಡಾಯಿಸೋದು. ನಾವೇನು ಉಡಾವಣೆ ಮಾಡಲಿಲ್ಲ, ಅದನ್ನು ಹಿಂದಿನ ಸೋವಿಯತ್ ಒಕ್ಕೂಟದಿಂದ ಅದು ಉಡಾವಣೆ ಆಯಿತು, ಯಾವುದೇ ಖರ್ಚಿಲ್ಲದೆ, ಯಾವುದೇ ಒಂದು ನಯಾ ಪೈಸೆ ಕೂಡ ಖರ್ಚಿಲ್ಲ. ಬಹುಶಃ ನಮಗೂ USSR ಒಂದು ಆಗ, ಇವಾಗ USSR ಅನ್ನೋದು ಇಲ್ಲವೇ ಇಲ್ಲ. ಆವಾಗ ನಮಗೆ ಅವರ ಜೊತೆ ಅತ್ಯಂತ ಸುಮಧುರವಾದ ಸಂಬಂಧ ಇತ್ತು ಆ ಕಾಲದಲ್ಲಿ. ಆ ದೇಶದ ಜೊತೆಗೆ ಅವರು ಆರ್ಯಭಟನನ್ನು ಯಾವುದೇ ಖರ್ಚಿಲ್ಲದೆ ಉಡಾಯಿಸಿ 1975 ಏಪ್ರಿಲ್ 19ನೇ ತಾರೀಕು. ಕ್ಷಮೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನನ್ನಂಥ ಸಾಮಾನ್ಯರು ಕೆಲವು ಪ್ರಶ್ನೆ ಕೇಳ್ತಾರೆ. ನೋಡ್ರಿ, ನಮ್ಗೆ ಪ್ರತಿನಿತ್ಯ ಅನ್ನ ಬೇಕು, ಆಹಾರ ಬೇಕು, ಉಡುಪು ವಸ್ತ್ರ ಮನೆ ಇತ್ಯಾದಿ ಬೇಕು, ಉಪಗ್ರಹ ಯಾಕೆ ಬೇಕು, ಏನಾದರೂ ಉಪಯೋಗ? ಅದೇ ಬಹಳ ಮುಖ್ಯ ಪ್ರಶ್ನೆ ಕೇಳ್ತಾರೆ. ಖಂಡಿತ. ಇದನ್ನು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಬಹಳ ಹಿಂದೆನೇ ಚೆನ್ನಾಗಿ ಹೇಳಿದರು ಇಂಗ್ಲೀಷ್ನಲ್ಲಿ. ದೇರ್ ಆರ್ ಸಮ್ ಹೂ ಕ್ವಶನ್ ದ ರೆಲೆವೆನ್ಸ್ ಆಫ್ ಸ್ಪೇಸ್ ಆಕ್ಟಿವಿಟೀಸ್ ಇನ್ ಎ ಡೆವಲಪಿಂಗ್ ಕಂಟ್ರಿ. ಟು ಅಸ್ ದೇರ್ ಇಸ್ ನೋ ಆಂಬಿಗ್ಯೂಟಿ ಆಫ್ ಪರ್ಪಸ್. ವಿ ಡು ನಾಟ್ ಹ್ಯಾವ್ ದ ಫ್ಯಾಂಟಸಿ ಆಫ್ ಕಂಪೀಟಿಂಗ್ ವಿತ್ advanced countries in the exploration of the sun, moon, planets or human space flight. But we are convinced that if we are to play a meaningful role nationally and in the Committee of Nations, then we must be second to none in the application of advanced technologies to the real problems of man's society. ಇದನ್ನು ಹೇಳಿದ್ರು. ನಾನು ಇದನ್ನೇನೋ ಉರು ಹಚ್ಚಿದ್ದೀನಿ ಅಂತ ಹೇಳೋದು, ಆದರೆ ನೋಡಿ ಅವರ ಪ್ರತಿಯೊಂದು ಪದಾನು ನಾ ಕನ್ನಡದಲ್ಲಿ ಹೇಳಬೇಕು ಅಂದರೆ, ಎಷ್ಟೋ ಜನ ಭಾರತಕ್ಕೆ ಅಂತರಿಕ್ಷ ಕಾರ್ಯಕ್ರಮ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು, ಖಂಡಿತ. ಆದರೆ ತೆರಿಗೆದಾರರ ಹಣ. ಆದರೆ ನಮಗೆ ಇದರ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಈ ಒಂದು ಪರ್ಪಸ್ ಏನಿದೆ, ಇದರ ಉದ್ದೇಶ, ಇದರ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ನಾವು ಯಾರ ಜೊತೆನೂ ಸ್ಪರ್ಧಿಸುತ್ತಿಲ್ಲ, ಅದರಲ್ಲೂ ಅತ್ಯಂತ ಮುಂದುವರೆದ ದೇಶದರು. ಆದರೆ ನಾವು ಅರ್ಥಪೂರ್ಣವಾಗಿ ಒಂದು ರಾಷ್ಟ್ರವಾಗಿ ಹಾಗೂ ಇತರ ರಾಷ್ಟ್ರಗಳ ನಡುವೆ ನಾವು ಜೀವಿಸಬೇಕು. ನಾವು ಸರಿಯಾಗಿ ಆ ದೇಶಗಳ ಜೊತೆ ಸೌಹಾರ್ದದಿಂದ ಇದ್ದು ಕೆಲಸ ಮಾಡಬೇಕು. ಅವುಗಳಲ್ಲಿ ಒಂದಾಗಿರಬೇಕು ಅಂದರೆ ನಾವು ಉಪಗ್ರಹದಂಥ, ಅವ್ರು ಹೇಳಿಲ್ಲ ಉಪಗ್ರಹ ಅಂತ ನೇರವಾಗಿ, ಉಪಗ್ರಹದಂತಹ ಉನ್ನತ ತಂತ್ರಜ್ಞಾನವನ್ನು ನಮ್ಮ ದೇಶದ ಸಾಮಾನ್ಯ ಮನುಷ್ಯನ ಸಮಸ್ಯೆಗಳೇನಿದೆಯೋ, ಸಮಾಜದ ಸಮಸ್ಯೆಗಳೇನಿದೆಯೋ ಅದಕ್ಕೆ ಬಳಸಿಕೊಳ್ಳೋದರಲ್ಲಿ ಯಾವತ್ತೂ ಹಿಂಜರಿಯಬಾರದು ಅಂತ ಹೇಳಿದ್ರು. ನಮ್ಮ ಉಪಗ್ರಹ ಕಾರ್ಯಕ್ರಮ ಒಂದು ವೈಶಿಷ್ಟ್ಯ ಏನಪ್ಪ ಅಂದರೆ, ಇದು ಪ್ರಾರಂಭ ಆಗಿದ್ದೇ ನಮ್ಮ ದೇಶದಲ್ಲಿ ಅಂದು ಇದ್ದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಹೌದಾ? ಖಂಡಿತ. ನೋಡಿ ಸಮಸ್ಯೆ ಹೆಂಗೆ ಪರಿಹಾರ ಆಗುತ್ತೆ ಅಂದರೆ, ಇವಾಗ ನೋಡಿ 1960ರ ದಶಕದಲ್ಲಿ, 1970ರ ದಶಕದಲ್ಲೂ ಕೂಡ ನಮ್ಮ ದೇಶದಲ್ಲಿ TV ಇತ್ತ, ಎಲ್ಲ ಒಂದೆರಡು ಕಡೆ ಇತ್ತು. ದೆಹಲಿ ಇರ್ಬೋದು, ಬಾಂಬೆ ಇರ್ಬೋದು. ಅದಿದ್ದರೆ ಬಹಳ ದೊಡ್ಡ ಪ್ರತಿಷ್ಠೆ, ಅದು ಬೇರೆ ವಿಚಾರ, ವೆರಿ ಕಾಸ್ಟ್ಲಿ ಅಫೇರ್. ಆಮೇಲೆ ಈಗ 80ರ ದಶಕದಲ್ಲೂ ಕೂಡ ನೀವು ಇವತ್ತು ಚೆನ್ನೈ ಅಂತ ಹೇಳ್ತೀವಿ, ಮದ್ರಾಸ್ ಅಂತ ಹೇಳ್ಬೋದು, ಅಲ್ಲಿಗೆ ನೀವು ಟೆಲಿಫೋನ್ನಲ್ಲಿ ಯಾರ ಜೊತೆನಾದರೂ ಮಾತಾಡಬೇಕು ಅಂದರೆ ಟ್ರಂಕ್ ಕಾಲ್ ಅಂತ ಬುಕ್ ಮಾಡಬೇಕಾಯ್ತು. ಇದು ಯಾರಿಗೂ ಗೊತ್ತೇ ಇಲ್ಲ ಈಗಿನ ಪೀಳಿಗೆನವ್ರಿಗೆ. ಟ್ರಂಕ್ ಕಾಲಕ್ಕೆ ಬುಕ್ ಮಾಡಿ
ಅರ್ಧ ಗಂಟೆ ಕಾದ್ಮೇಲೆ ಇಲ್ಲ ಲೈನು ಸಿಗೋದು ಕಷ್ಟ ಅನ್ನುವಂಥದ್ದು ಅನೇಕ ವೇಳೆ ಈ ರೀತಿ ಸಂದೇಶ ಬರ್ತಾಯಿತ್ತು. ಯಾಕಂದರೆ ನಮ್ಮ ದೂರ ಸಂಪರ್ಕ ವ್ಯವಸ್ಥೆ ಆ ಕಾಲದಲ್ಲಿ ಅಷ್ಟೊಂದು ದಕ್ಷ ಅನ್ನೋದಕ್ಕಿಂತ ಸಾಮರ್ಥ್ಯ ಜಾಸ್ತಿ ಇರಲಿಲ್ಲ. ಯಾಕಂದರೆ ಇವತ್ತು ಮೂಲಭೂತ ಸೌಲಭ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಅದು ಚೆನ್ನಾಗಿ ಬೆಳೆದಿರಲಿಲ್ಲ. ಇದು ಕ್ರಿಟಿಸಿಸಮ್ ಅಲ್ಲ, ವಸ್ತುಸ್ಥಿತಿ ಆ ಥರ ಇತ್ತು. ಇಡೀ ದೇಶ, ಯಾರು ಇದಕ್ಕೆ ಕಾರಣ ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಆದರೆ ಅವತ್ತು ಭಾರತ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರವಾಗಿತ್ತು ಅನೇಕ ದೃಷ್ಟಿಗಳಿಂದ. ಅದೇ ರೀತಿ ದೂರದರ್ಶನ ಅಥವಾ ಟಿ ವಿ ಅಂದರೆ ಏನೂ ಗೊತ್ತಿರಲಿಲ್ಲ ಅಂತ ಹೇಳಿದೆ. ಇನ್ನು ಹವಾಮಾನ ವೀಕ್ಷಣೆ, ತಾವು ಈ ಕೇಳಿರ್ಬೋದು, ಒಂದು ಸೈಕ್ಲೋನ್ ಬಂತು, ಚಂಡಮಾರುತ ಬಂತು ಅಂದರೆ 16,000 ಜನ ಸಾಯೋರು, ಕೆಲವು ಸಲ 1000 ಜನ ಸಾಯೋರು, ಆಸ್ತಿ ನಷ್ಟ ಆಯಿತು. ಆದರೆ 1983ರಲ್ಲಿ ನಮ್ಮ ಒಂದು ಉಪಗ್ರಹ ಉಡಾಯಿಸಲ್ಪಟ್ಟಿತ್ತು. ಅದರ ಹೆಸರು ಇನ್ಸ್ಯಾಟ್ 1B ಅಂತ. ಅಲ್ಲಿಂದ ಒಂದು ಕ್ರಾಂತಿ ಪ್ರಾರಂಭ ಆಯಿತು ನೋಡಿ. ಕೋಟ್ಯಾಂತರ ಜನರಿಗೆ ನಮ್ಮ ದೂರದರ್ಶನವನ್ನು ವೀಕ್ಷಿಸುವಂತಹ ಸೌಲಭ್ಯ ದೊರಕಿತು. ಯಾಕಂದರೆ ನೀವು ಈ ದೂರ ಸಂಪರ್ಕ ಸಾಧನಗಳು, ಟೆಲಿಫೋನು, ಟೆಲೆಕ್ಸ್ ಅಂತ ಆ ಕಾಲದಲ್ಲಿ ಹೇಳ್ತಾಯಿದ್ರು, ಇದನ್ನೆಲ್ಲ ವಿಸ್ತರಿಸಬೇಕು ಅಂದರೆ ಫ್ಯಾಕ್ಸ್, ಇದನ್ನೆಲ್ಲ ಫ್ಯಾಕ್ಸಿಮಿಲಿ ಅಂತ ಹೇಳ್ತಾಯಿದ್ರು. ಇವಾಗೆಲ್ಲ ಈ ಇಂಟರ್ನೆಟ್ ಯುಗ ಬೇರೆದು ಬಿಡಿ. ಅದನ್ನೆಲ್ಲ ವಿಸ್ತರಿಸಬೇಕು ಅಂದರೆ ಪ್ರತಿ 50 ಕಿಲೋಮೀಟರ್ಗೊಂದು ಮೈಕ್ರೋವೇವ್ ಟವರ್ ಅಂತ ಇಲ್ಲೇ ಹತ್ತಿರದಲ್ಲೇ ಕಾಣಿಸುತ್ತೆ, ನೀವು ನೋಡಿರ್ಬೋದು. ಅಂತಹ ಒಂದು ಗೋಪುರಗಳನ್ನು ನೀವು ಸ್ಥಾಪಿಸಬೇಕು. ಆದರೆ ಒಂದೇ ಒಂದು ಉಪಗ್ರಹ ಸಾಕು, ಇಡೀ ದೇಶನೇ ಇದು ತನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಾವುದೇ ತೊಂದರೆ ಇಲ್ಲದೆ ಇಡೀ ದೇಶಕ್ಕೆ ತನ್ನ ಸೇವೆಯನ್ನು ಸಲ್ಲಿಸ್ಬೋದು. ಅದರಲ್ಲೂ 36,000 ಕಿಲೋಮೀಟರ್ ಎತ್ತರದಲ್ಲಿ ಇದ್ದರೆ ಅಷ್ಟು ಅದನ್ನೇ ನಮ್ಮ ಇನ್ಸ್ಯಾಟ್ ಉಪಗ್ರಹ ಮಾಡಿತ್ತು. ಅಂದರೆ ಇಡೀ ದೇಶಕ್ಕೆ ಟೆಲಿಕಮ್ಯುನಿಕೇಶನ್ ವ್ಯವಸ್ಥೆ, ದೂರದರ್ಶನ ವ್ಯವಸ್ಥೆ ಎಷ್ಟು ಇದ್ದಕ್ಕಿದಂಗೆ ನಾಯಿ ಕೊಡೆಗಳ ಥರ ಹುಟ್ಕೊಳ್ಳೋಕೆ ಶುರು ಆಗೋಯ್ತು. ಈ STD IST ಬೂತುಗಳು ಅಂತ ನೀವು ಒಂದು ಕಾಲದಲ್ಲಿ ಇರ್ತಾ ಇತ್ತು, STD SD PCO ಅಂತ ಬೋರ್ಡ್ ಹಾಕಿರೋದು. ಆ ರೀತಿ ಅದೆಲ್ಲ ಬಂದಿದ್ದು ಈ ಇನ್ಸ್ಯಾಟ್ ಉಪಗ್ರಹ ಉಡಾವಣೆಯಾದ ಮೇಲೆ. ಅಬ್ಬಾ, ಅದೇ ರೀತಿ ದೂರದರ್ಶನ, ಆ ಕಾಲದಲ್ಲಿ ಬೇರೆ ಟಿ ವಿ ಇರಲಿಲ್ಲ, ದೂರದರ್ಶನ ಜನ ನೋಡ್ತಾ ಇದ್ರು. ಫಸ್ಟ್ ಕ್ಲಾಸಾಗಿ ಎಲ್ಲರೂ ಅದನ್ನು ಆನಂದಿಸ್ತಾ ಇದ್ರು. ನಾವು BR ಚೋಪ್ರಾ ಅವ್ರ ಮಹಾಭಾರತ, ಶಂಕರ್ನಾಗ್ ಮಾಲ್ಗುಡಿ ಡೇಸ್ ನೋಡಿ, ಆ ಥರದ್ದು ಸಾಕಷ್ಟು ಬರೋದು. ಹಾಗಾಗಿ ಜನಕ್ಕೆ ಈ ದೂರದರ್ಶನ ಅನ್ನೋದು, ಟಿ ವಿ ಅನ್ನೋದರ ಸೌಲಭ್ಯ ಕೋಟ್ಯಾಂತರ ಜನರಿಗೆ ಕೆಲವೇ ವರ್ಷದಲ್ಲಿ, ಮೊದಲು ಅನೇಕ ದಶಕಗಳಲ್ಲಿ ಇಲ್ಲದೇ ಇದ್ದಿದ್ದು ಕೆಲವೇ ವರ್ಷಗಳಲ್ಲಿ ಎಲ್ಲ ಸಿಗಕ್ಕೆ ಶುರುವಾಗುತ್ತೆ. ಬಿಕಾಸ್ ಉಪಗ್ರಹ ಯಾಕಂದರೆ ಒಂದೇ ಉಪಗ್ರಹ. ಆಮೇಲೆ ನೀವು ಮೈಕ್ರೋವೇವ್ ಟವರ್ಸ್ನ ಸ್ಥಾಪಿಸ್ಬೇಕಾದ್ರೆ ಏನೂ ಬೇಡ, ಒಂದು ಉಪಗ್ರಹ ಉಡಾಯಿಸಿ ರೇಡಿಯೋ ತರಂಗಗಳ ಮೂಲಕ ಅಥವಾ ಮೈಕ್ರೋವೇವ್ಗಳ ಮೂಲಕ ಇಡೀ ದೇಶವನ್ನೇ ಅದು ಆವರಿಸಿರುತ್ತೆ, ತನ್ನ ಸುಪರ್ದಿಗೆ ತನ್ನ ಸೇವೆನ ಸಲ್ಲಿಸುತ್ತೆ. ಅದೇ ರೀತಿ ಹವಾಮಾನ ವೀಕ್ಷಣೆ 1983 ಆದಮೇಲೆ, ಅದರಲ್ಲೂ 90ರ ದಶಕದಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ನಮ್ಮ ಹವಾಮಾನ ವೀಕ್ಷಣಾ ಕ್ಷೇತ್ರಕ್ಕೆ ನೆರವು ನೀಡುತ್ತಪ್ಪ ಉಪಗ್ರಹಗಳು. ಅಂದರೆ 16,000 ಜನ ಸಾಯ್ತಾ ಇದ್ದಿದ್ದು ಇವಾಗ ಆ ರೀತಿ ನಾವು ಕೇಳೋದೇ ಇಲ್ಲ, ಆ ರೀತಿ ಇಲ್ಲವೇ ಇಲ್ಲ. ಯಾಕಂದರೆ ಉಪಗ್ರಹ ಮುನ್ಸೂಚನೆಯನ್ನು ನೀಡುವಂತಹ ಸಾಮರ್ಥ್ಯ. ಹೆಂಗೆ ಮುನ್ಸೂಚನೆ ನೀಡುತ್ತೆ? 36,000 ಕಿಲೋಮೀಟರ್ ಎತ್ತರದ ಭೂಸ್ಥಿರ ಕಕ್ಷೆ, ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತಿದೆ. ಅಲ್ಲಿ ನೀವೇನಾದ್ರು ಉಪಗ್ರಹ ಸ್ಥಾಪಿಸಿದ್ರೆ ಭೂಮಿಯ 3ನೇ ಒಂದು ಭಾಗ ಅದಕ್ಕೆ ಕಾಣಿಸುತ್ತೆ. ಭಾರತ 3ನೇ ಒಂದು ಭಾಗದಲ್ಲೇ ಇರುತ್ತೆ. ನಮ್ಮ ಉಪಗ್ರಹಗಳನ್ನು ಆ ರೀತಿ ಸ್ಥಾಪಿಸಲಾಗಿತ್ತು. ಹಾಗಾಗಿ ಒಂದು ಚಂಡಮಾರುತ ಬಂಗಾಳ ಕೊಲ್ಲಿನಲ್ಲಿ ಎಲ್ಲಿ ರೂಪುಗೊಳ್ಳುತ್ತೆ, ಯಾವ ರೀತಿ ಎಷ್ಟು ವೇಗವಾಗಿ ಬರುತ್ತೆ, ಯಾವ ದಿಕ್ಕಿನಲ್ಲಿ ಬರುತ್ತೆ, ಇದನ್ನೆಲ್ಲ ಅಧ್ಯಯನ ಮಾಡಿ ಗ್ರಹಿಸೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಇವಾಗ ವಿಶಾಖಪಟ್ಟಣದ ಮೇಲೆ ಬಂದು ಇಂತಹ ಒಂದು ಚಂಡಮಾರುತ ರಾಚ್ತಾ ಇದೆ, ಎಷ್ಟು ಶಕ್ತಿ ಇದೆ ಇದಕ್ಕೆ, ಯಾವ ವೇಳೆನಲ್ಲಿ ಬರ್ಬೋದು, ಇದನ್ನೆಲ್ಲ ನಾವು ಪ್ರಿಡಿಕ್ಟ್ ಅಂತ ಏನು ಹೇಳ್ತೀವಿ, ಮುನ್ನೆಚ್ಚರಿಕೆನ ನಾವು ಗ್ರಹಿಸೋದಕ್ಕೆ ಸಾಧ್ಯ ಆಯಿತು. ವಾವ್. ಈಗ ಹವಾಮಾನ ವರದಿಗಳು ಬರ್ತಾವಲ್ಲ ದೂರದರ್ಶನಗಳಲ್ಲಿ, ಸೊ ಅವುಗಳು ಆ ಮೂಲದಿಂದ ಬಂದಂಥ ದತ್ತಾಂಶಗಳನ್ನು ಬರೀ ಉಪಗ್ರಹ ದತ್ತಾಂಶಗಳನ್ನು ಕೊಡುತ್ತೆ. ಆ ದತ್ತಾಂಶಗಳನ್ನು ಸಂಸ್ಕರಿಸೋದು, ಪ್ರಾಸೆಸ್ ಮಾಡೋದು ನೀವು ಭೂಮಿ ಮೇಲೆ ಅದರಲ್ಲೂ ಸಾಕಷ್ಟು ಬೆಳವಣಿಗೆ ಆಗಿದೆ. ಆದರೆ ಇನ್ಸ್ಯಾಟ್ 1 ಉಪಗ್ರಹಗಳನ್ನು ನಿರ್ಮಾಣ ಮಾಡಿದ್ದು ಫೋರ್ಡ್ ಏರೋಸ್ಪೇಸ್ ಅನ್ನುವಂತಹ ಒಂದು ಅಮೆರಿಕಾದ ಸಂಸ್ಥೆ. ಯಾಕಂದರೆ ನಾವಿನ್ನೂ ಶೈಶವಾವಸ್ಥೆಯಲ್ಲಿದ್ವಿ ಉಪಗ್ರಹ ತಂತ್ರಜ್ಞಾನದಲ್ಲಿ. ಅಂದರೆ 1970ರ ದಶಕದ ಉತ್ತರಾರ್ಧದಲ್ಲಿ ಆರ್ಯಭಟ ಉಡಾವಣೆ ಆದ ಸುಮಾರಿಗೆ. ಹಾಗಾಗಿ ಅದನ್ನು ಅಮೆರಿಕಾದಲ್ಲಿ ನಿರ್ಮಾಣ ಮಾಡಿ ಅದರ ಸೇವೆಯನ್ನು ಪಡ್ಕೊಳ್ಳೋಣ ಅಂತ ಆಯಿತು. ಆದರೆ 1992ರಿಂದ ನಮ್ಮದೇ ಆದ ಇನ್ಸ್ಯಾಟ್ಗಳು, ಬೆಂಗಳೂರಿನಲ್ಲೇ ಅಂತಿಮ ರೂಪವನ್ನು ಪಡೆದಂತಹ ಇನ್ಸ್ಯಾಟ್ಗಳು ದೇಶಕ್ಕೆ ಸೇವೆ ಸಲ್ಲಿಸೋದಕ್ಕೆ ಪ್ರಾರಂಭ ಆಯಿತು.
ಅಮೇರಿಕಾದಲ್ಲಿ ನಿರ್ಮಾಣವಾದ ಉಪಗ್ರಹಗಳು, ಇನ್ಸ್ಯಾಟ್ ಉಪಗ್ರಹಗಳು 4 ಕೊಂಡ್ಕೊಂಡ್ವಿ. ಅಲ್ಲಿಂದ ಏನು ಅವುಗಳ ತೂಕ ಇತ್ತೋ ನಮ್ಮಲ್ಲೇ ತಯಾರಾದ ಇನ್ಸ್ಯಾಟ್ 2 ಸರಣಿಯ ಉಪಗ್ರಹಗಳ ತೂಕ ಬಹುಮಟ್ಟಿಗೆ ಅವುಗಳ 2 ಪಟ್ಟು ಇತ್ತು. ಅವುಗಳ ಸೇವಾ ಸಾಮರ್ಥ್ಯ 1.5 ಪಟ್ಟಿತ್ತು. ಸೂಪರ್. ನೋಡಿ, ಭಾರತ ನನಗೂ ಅಂತರಿಕ್ಷ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿರುವಂತಹ ಸಾಮರ್ಥ್ಯ ಇದೆ ಅನ್ನೋದನ್ನು ಪ್ರದರ್ಶಿಸ್ತು. ಈ ರೀತಿ ಅನೇಕ ಬೆಳವಣಿಗೆಗಳು ಉಂಟಾಗಿದೆ. ಅದನ್ನು ಮಾತಾಡೋಣ. ಎಂಥ ರೋಚಕ ಮಾಹಿತಿ. ಆದರೆ ಇನ್ನೂ ಬಹಳ ಸರಳವಾಗಿ ನಾವು ಉಪಹಾರಕ್ಕೆ ಹೋಗಬೇಕು. ಇಡ್ಲಿ ತನಗಾಗ್ತಿದೆ, ಕ್ಷಮೆ ಇರಲಿ ಸರ್. ನಮಗೆ ಉಪಹಾರ ಆಫರ್ ಮಾಡಿದ್ದಾರೆ ಅವ್ರ ತಂಡದವರೆಲ್ಲ ಸೇರಿ. ಅಲ್ಲಿಗೆ ಹೋಗೋಕ್ಕೆ ಮೊದಲು ಇವತ್ತು ನೋಡಿ ನಮ್ಮ ಕ್ಯಾಮ್ರಾಮನ್ ಒಂದು ಡಿಜಿಟಲ್ ಕ್ಯಾಮ್ರಾ ಇಟ್ಕೊಂಡಿದ್ದೀವಿ. ಇಲ್ಲಿ ಶೂಟಿಂಗ್ ಆದ ತಕ್ಷಣ ತಗೊಂಡು ನಾವು ಅಪ್ಲೋಡ್ ಮಾಡಿ ಯೂಟ್ಯೂಬ್ ಹಾಕ್ಬಿಡ್ತೀವಿ. ಇಲ್ಲಿ ಮುಗಿದ ತಕ್ಷಣ ಈ ಮೊಬೈಲಲ್ಲಿ ಇಲ್ಲೇ ಒಂದು ವಿಡಿಯೋ ತೆಗೆದು ಫೋಟೋ ತೆಗೆದು ಶೇರ್ ಮಾಡಿಬಿಡ್ತೀವಿ. ಇಲ್ಲೇ ಅಲ್ಲಿ ಯಾರಿಗೋ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬಿಡ್ತೀವಿ. ಈ ರೀತಿ ಅನೇಕ ತಂತ್ರಜ್ಞಾನಗಳು, ಎಷ್ಟೋ ವಿದ್ಯಾರ್ಥಿಗಳು, ಕೋಟ್ಯಾಂತರ ವಿದ್ಯಾರ್ಥಿಗಳು ಇಂಟರ್ನೆಟ್ನ ಅಥವಾ ಟೆಲಿಫೋನ್ ಲೈನ್ಗಳ ಸೇವೆ ಪಡ್ಕೋತಾರೆ. ಎಲ್ಲದಕ್ಕೂ ಮೂಲಭೂತವಾಗಿರುವಂಥದ್ದು ಆ್ಯಂಡ್ ಭಾಳ ಮುಖ್ಯವಾಗಿ ಕೋವಿಡ್ ಟೈಮಲ್ಲಿ ಆನ್ಲೈನ್ ತರಗತಿಗಳು, ಎಲ್ಲದಕ್ಕೂ ಮೂಲಭೂತವಾದದ್ದೇ ಇಂತಹ ಹಿರಿಯ ವಿಜ್ಞಾನಿಗಳು, ಇಂತಹ ಸಂಸ್ಥೆಗಳು, ದೇಶ ಕಟ್ಟಿರುವಂತಹ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡುವಂತಹ ಉಪಗ್ರಹಗಳು, ಅವುಗಳ ಉಡಾವಣೆ, ಅವುಗಳ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಿರೋದು, ಅವುಗಳು ಕಳಿಸ್ತಿರುವಂಥ ಎಲ್ಲ ತರಂಗಾಂತರಗಳು, ಇವೆಲ್ಲವೂ ಕಾರಣ. ಇವೆಲ್ಲವೂ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮುಂದುವರಣೆ ಅಂತ ಕೇಳ್ಕೊತಾ. ಸೊ ನಾವು ಯಾವತ್ತೂ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಲೇಬೇಕು, ಖಂಡಿತ ಪಡಬೇಕು. ಅದರಲ್ಲೂ ಇವತ್ತು ಸ್ವಾತಂತ್ರ್ಯ ನಂತರ ಭಾರತ ಒಂದು ಹೆಮ್ಮೆ ಪಡಬೇಕಾದಂತಹ ಒಂದು ಕ್ಷೇತ್ರ, ಅನೇಕ ಕ್ಷೇತ್ರಗಳಲ್ಲಿ ಇದು ಅತ್ಯಂತ ಪ್ರಮುಖವಾದದ್ದು ಅಂದರೆ ಅಂತರಿಕ್ಷದಲ್ಲಿ. ಖಂಡಿತ ಇದರಲ್ಲಿ ನಿಸ್ಸಂಕೋಚವಾಗಿ ಹೇಳ್ಬೋದು, ಅಂತರಿಕ್ಷದಲ್ಲಿ ಭಾರತ ಏನು ಸಾಧಿಸಿದೆಯೋ ತನಗೆ ದೊರಕಿರುವಂತಹ ಸಂಪನ್ಮೂಲಗಳ ದೃಷ್ಟಿಯಿಂದ ಖಂಡಿತ ಇದು ಗಮನಾರ್ಹವಾದದ್ದು. ಖಂಡಿತ ಜಗತ್ತಿನ ಗಮನವನ್ನೇ ಸೆಳೆಯುವಂಥದ್ದು. ಹಾಗಾಗಿ ಮಾತಾಡೋಣ ಬನ್ನಿ. ಇನ್ನು ಮುಂದೆ ಬನ್ನಿ. ಸ್ವಾಗತ ನಿಮಗೆಲ್ಲರೂ. ಬನ್ನಿ, ತಗೊಳ್ಳಿ. ಇಡ್ಲಿ ವಡ ನಮ್ಗೆ ಇವತ್ತು. ಖಂಡಿತ ಸರ್, ಧನ್ಯವಾದ. ಎಲ್ರಿಗೂ ಥ್ಯಾಂಕ್ಸ್. 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಗಳಿಸಿತು. ಅಂದಿನ ಕಾಲದಲ್ಲಿ ಗ್ರೇಟ್ ಬ್ರಿಟನ್ ಅಂತ ಇದ್ದಂತಹ ರಾಷ್ಟ್ರದಿಂದ. ಅದರ ಜೊತೆಗೆ ಸುಮಾರು 560 ನಮ್ಮ ಸಂಸ್ಥಾನಗಳು, ನಮ್ಮ ಮೈಸೂರು ಸೇರಿ ಭಾರತದ ಒಕ್ಕೂಟದ ಜೊತೆ ಸೇರಿಕೊಂಡು ಇವತ್ತಿನ ಭಾರತ ಸ್ಥಾಪನೆ ಆಯಿತು. ಇದೆಲ್ಲರಿಗೂ ತಿಳಿದಿರೋದೆ. ಅಂದರೆ 47ರಲ್ಲಿ ತಕ್ಷಣ ಆಗದಿದ್ರು ಇದೆಲ್ಲ ಸ್ವಲ್ಪ ದಿನಗಳಲ್ಲಿ ಎಲ್ಲ ಆಯಿತು. ಬ್ರಿಟಿಷರು ಸ್ವಾತಂತ್ರ್ಯ ನೀಡಿದ್ದು 1947 ಆಗಸ್ಟ್ 15. ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಆ ವರ್ಷವೇ ಒಂದು ಪ್ರಮುಖವಾದ ಬೆಳವಣಿಗೆ ಆಯಿತು. ಅದು 1947ರಲ್ಲೇ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅನ್ನುವಂತಹ ಒಂದು ಸಂಸ್ಥೆನ ಅಹಮದಾಬಾದ್ನಲ್ಲಿ ಸ್ಥಾಪಿಸಿದ್ರು 47ರಲ್ಲಿ. ಅವತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಈ ರೀತಿ ಬೆಳೆದಿರಲಿಲ್ಲ. ಯಾಕಂದರೆ ಬ್ರಿಟಿಷರಿಗೆ ಅದನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸೋದಕ್ಕೆ ತುಂಬ ಏನು ಆಸಕ್ತಿ ಇರಲಿಲ್ಲ. ಆದರೂ ಸರ್ ಸಿ ವಿ ರಾಮನ್ ಅಂತವರಾಗಲಿ, ಜಗದೀಶ್ ಚಂದ್ರ ಬೋಸ್ ಅವರಂಥವರಾಗಲಿ, ಸತ್ಯೇಂದ್ರನಾಥ್ ಬೋಸ್ ಅಂತವರಾಗಲಿ, ಇಂಥವರೆಲ್ಲ ಸಾಕಷ್ಟು ಜನ ಸಂಶೋಧನೆ ನಡೆಸಿ ರಾಮನ್ ಅವರು 1930ರಲ್ಲೇ ಇದನ್ನು ನೊಬೆಲ್ ಪಾರಿತೋಷಿಕವನ್ನು ಗಳಿಸಿದರು. ಯಾರು? ಸರ್ ಸಿ ವಿ ರಾಮನ್ ಅವರು, ಬ್ರಿಟಿಷರ ಕಾಲದಲ್ಲಿ. ಆದರೆ ಹೆಚ್ಚಿನ ಪ್ರೋತ್ಸಾಹ ಇರಲಿಲ್ಲ ವಿಜ್ಞಾನ ಶಿಕ್ಷಣ ಸಂಸ್ಥೆಗಳು ಬೆಳೆದಿರಲಿಲ್ಲ. ಭಾರತೀಯ ವಿಜ್ಞಾನ ಮಂದಿರ ಇತ್ತು, ಅದು ಯಾರು? ಜೆಮ್ಶೆಡ್ಜಿ ಟಾಟಾ ಅವರ ಪ್ರೋತ್ಸಾಹದಿಂದ. ಅದಕ್ಕೆ ಇವತ್ತಿಗೂ ಭಾರತೀಯ ವಿಜ್ಞಾನ ಮಂದಿರ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನೋದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತಾನೆ ಮತ್ತೊಂದು ಹೆಸರಿದೆ. ಯಾವ ಕಾಲದಿಂದ ನಾವೆಲ್ಲ ಟಾಟಾ ಇನ್ಸ್ಟಿಟ್ಯೂಟ್ ಅಂತಾನೆ ನಾನು ಬೆಳೀತಾ ಕೇಳಿದ್ದ ಹೆಸರಿದು. ಖಂಡಿತ ಪರಂ ತಾವು ಹೇಳಿದ ಹಾಗೆ ಭಾರತದಲ್ಲಿ ಅನಕ್ಷರಸ್ಥರಿದ್ದರು, ಬಡತನ ತಾಂಡವಾಡ್ತಾ ಇತ್ತು, ನಿರುದ್ಯೋಗ ಇತ್ತು, ಏನೇನೋ ಸಾಕಷ್ಟು ಸವಾಲುಗಳನ್ನು ಅಂದಿನ ಭಾರತ ಎದುರಿಸ್ತಾ ಇತ್ತು. ಹೊಸದಾಗಿ ಸ್ವತಂತ್ರವಾದ ಭಾರತ, ನೆಹರೂರವರ ನೇತೃತ್ವದಲ್ಲಿ ಹೊರಹೊಮ್ಮಿದಂತಹ ಸ್ವತಂತ್ರ ಭಾರತ, ಸಾಕಷ್ಟು ಸಮಸ್ಯೆಗಳಿತ್ತು. ಅದನ್ನು ಒಂದೊಂದಾಗಿ ಪರಿಹಾರ ಮಾಡೋತ್ತ ಖಂಡಿತ ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಶ್ರಮಿಸಿತು. ಖಂಡಿತ ಅದು 1957 ಅಕ್ಟೋಬರ್ 4 ಭೂಮಿಯ ಮೊದಲ ಕೃತಕ ಉಪಗ್ರಹವಾದ ಸ್ಪುಟ್ನಿಕ್ 1 ಇದನ್ನು ಹಿಂದಿನ ಸೋವಿಯತ್ ಒಕ್ಕೂಟ ಉಡಾಯಿಸಿತು. ಅದಕ್ಕೆ ಮುಂಚೆ ಈ ಕೃತಕ ಭೂ ಉಪಗ್ರಹಗಳು ಅನ್ನೋದು ಇರಲೇ ಇಲ್ಲ. ಭೂಮಿನ ಸುತ್ತುತ್ತಾ ಇದ್ದಿದ್ದು ಸುಮಾರು ವಿಜ್ಞಾನಿಗಳು ಹೇಳೋ ಹಾಗೆ 400 ಕೋಟಿ ವರ್ಷಗಳಿಂದ ಭೂಮಿನ ಒಂದು ಆಕಾಶಕಾಯ ಖಂಡಿತವಾಗೂ ಸುತ್ತುತ್ತಾ ಇದೆ. ಅದೇ ನಮ್ಮ ಚಂದ್ರ. ಭೂಮಿಗೆ ಇರೋದು ಒಂದೇ ನಿಸರ್ಗದತ್ತವಾದ ಚಂದ್ರ, ಅದೇ ನಮ್ಮ ಚಂದ್ರ. ಅದು ಬಿಟ್ಟರೆ ಬೇರೆ ಯಾವುದೂ ಭೂಮಿನ ಸುತ್ತುತ್ತಾ ಇರಲಿಲ್ಲ ಈ ರೀತಿ. ಆದರೆ 1957 ಅಕ್ಟೋಬರ್ 4 ಚಂದ್ರನಿಗೆ ಒಬ್ಬ ಸ್ಪರ್ಧಿ ಹುಟ್ಕೋತು.
ಅದೇ ಸ್ಪುಟ್ನಿಕ್ 1. ಆದರೆ ಚಂದ್ರ ಭೂಮಿಯ ಕಾಲು ಭಾಗದಷ್ಟಿದ್ದಾನೆ. ಇದು ಒಂದು 84 ಕಿಲೋಗ್ರಾಮ್ ಒಂದು ಗೋಳ ಅಷ್ಟೇ ಸ್ಪುಟ್ನಿಕ್ 1. ಇದನ್ನು ಹಿಂದಿನ ಸೋವಿಯತ್ ಒಕ್ಕೂಟ ಉಡಾಯಿಸಿತು. ಅನೇಕ ತಿಂಗಳುಗಳ ಕಾಲ ಇದು ಕಕ್ಷೆಯಲ್ಲಿತ್ತು. ಯಾವಾಗ ಸ್ಪುಟ್ನಿಕ್ 1 ಉಡಾಯಿಸಲ್ಪಟ್ಟಿತೋ ಭೂಕಕ್ಷೆಗೆ, ಭೂಮಿಯ ಸುತ್ತೋ ಹಾಗೆ ಅದು ಯಾವಾಗ ಸುತ್ತೋದಕ್ಕೆ ಪ್ರಾರಂಭಿಸಿತೋ ಅಂತರಿಕ್ಷ ಯುಗ ಆರಂಭವಾಯಿತು. ಆ ನಂತರ ಆದ ಬೆಳವಣಿಗೆಗಳು 2-3 ವರ್ಷಗಳಲ್ಲಿ ಉಪಗ್ರಹಗಳನ್ನು ಸಂಪರ್ಕಕ್ಕೆ ಬಳಸ್ಕೋಬೋದು, ದೂರ ಸಂಪರ್ಕಕ್ಕೆ ಉಪಗ್ರಹಗಳನ್ನು ಯಾನ ನಿರ್ವಹಣೆ ಅಂದರೆ ನ್ಯಾವಿಗೇಷನ್ಗೆ ಬಳಸ್ಕೋಬೋದು, ಹವಾಮಾನ ವೀಕ್ಷಣೆಗೆ ಬಳಸ್ಕೋಬೋದು. ಈ ರೀತಿ ಎಲ್ಲ ವರದಿಗಳು ಬರ್ತಾ ಇದ್ದಾಗ ವಿಕ್ರಮ್ ಸಾರಾಭಾಯಿ ಅವರು ಖಂಡಿತ ಗಮನಿಸ್ತಾನೆ ಇದ್ರು. ಸ್ವತಂತ್ರ ಬಂದ ಸಂದರ್ಭದಲ್ಲಿ ವಿಕ್ರಮ್ ಸಾರಾಭಾಯಿ ಅವರು ಬಹಳ ಆಕ್ಟಿವ್. ಖಂಡಿತ ಅವರು ಬೆಂಗಳೂರಿನಲ್ಲೇ, ಹೋಮಿ ಬಾಬಾ ಸಾರಾಭಾಯಿ ಅವರು ಇಬ್ಬರು ಬೆಂಗಳೂರಲ್ಲೇ ಇದ್ದರು, ಭಾರತೀಯ ವಿಜ್ಞಾನ ಮಂದಿರದಲ್ಲೇ ಇದ್ದರು. ಇಬ್ಬರು ಕೇಂದ್ರ ಆಗಿತ್ತು ಅವರ ಸಂಶೋಧನೆ. ಹೌದು, ಅಲ್ಲಿ ಇಬ್ಬರು ಸಂಶೋಧನೆ ಮಾಡಿದ್ರು. ಹಾಗಾಗಿ 1962ರಲ್ಲಿ ನಮ್ಮ ಅಟಾಮಿಕ್ ಎನರ್ಜಿ ಕಮಿಷನ್ ಅಂತ ಏನಿತ್ತೋ, ಭಾರತೀಯ ಅಣುಶಕ್ತಿ ಕಾರ್ಯಕ್ರಮ ಏನಿತ್ತೋ, ಅದರ ಅಡಿಯಲ್ಲಿ ಅದರ ನೇತೃತ್ವ ವಹಿಸಿದ್ದು ಹೋಮಿ ಬಾಬಾ ಅವರು ವಿಕ್ರಮ್ ಸಾರಾಭಾಯಿ ಅವರು ತುಂಬಾ ಸ್ನೇಹಿತ. ಅವರು ಕರೆದು, ನೀವು ಭಾರತದ ಅಂತರಿಕ್ಷ ಕಾರ್ಯಕ್ರಮವನ್ನು, ಅಂತರಿಕ್ಷ ಚಟುವಟಿಕೆಗಳ ಕಾರ್ಯಕ್ರಮ ಅನ್ನೋದು ಬೇಡ, ಅಂತರಿಕ್ಷ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಹೀಗಾಗಿ ಭಾರತದ ಪರಮಾಣು ಕಾರ್ಯಕ್ರಮದ ಅಡಿಯಲ್ಲಿ ಇದು ಭಾರತದ ಅಂತರಿಕ್ಷ ಕಾರ್ಯಕ್ರಮ ಪ್ರಾರಂಭಿಸಿದ್ದು ಸಾರಾಭಾಯಿ ಅವರು. ಆದರೆ ಸಾರಾಭಾಯಿ ಅವರ ದೂರದೃಷ್ಟಿ ಅಪ್ರತಿಮವಾದದ್ದು. ಆವತ್ತಿನ ದಿನವೇ ನಮಗೆ ಯಾವುದೇ ಒಂದು ವಾಹನನ ಸ್ವತಃ ನಾವೇ ನಿರ್ಮಿಸುವಂತಹ ಒಂದು ಸಾಮರ್ಥ್ಯ ಇರಲಿಲ್ಲ. ಭಾರತದಲ್ಲೆಲ್ಲ ಹೆಚ್ಚಿನ ಗಾಡಿಗಳು ಓಡಾಡ್ಕೊಂಡಿತ್ತು, ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಜನ ಸೈಕಲ್ ಓಡ್ತಿದ್ರು. ಸೈಕಲ್ಗಳು ಅಷ್ಟೇ ಇತ್ತು. ಎಲ್ಲನೂ ನಾವು ಹೊರಗಿನಿಂದ ಬಹುಮಟ್ಟಿಗೆ ತರಿಸ್ಕೋಬೇಕಾಗಿತ್ತು. ಆದರೆ ಆ ಕಾಲದಲ್ಲೇ ವಿಕ್ರಮ್ ಸಾರಾಭಾಯಿ ಅವರು ನಾವು ಉಪಗ್ರಹಗಳನ್ನು ನಿರ್ಮಾಣ ಮಾಡಬೇಕು, ಅದನ್ನು ಅಂತರಿಕ್ಷಕ್ಕೆ ಉಡಾಯಿಸುವಂತಹ ರಾಕೆಟ್ಗಳನ್ನು ನಿರ್ಮಾಣ ಮಾಡಬೇಕು, ಈ ರೀತಿ ಕನಸ್ಕೊಂಡ್ರು. ಆದರೆ ಕನಸುಗಾರ ಅವರು, ಹೌದು, ಕನಸು ಕಾಣಲಿಲ್ಲ. ಯಾಕಂದರೆ ಆ ಕನಸನ್ನು ನನಸಾಗಿ ಮಾಡುವಂತಹ ವಿಧಾನ ಯಾವುದು ಅನ್ನೋದನ್ನು ನಮಗೆ ತೋರಿಸ್ಕೊಟ್ರು. ಹೀಗಾಗಿ ನಾನಂತೂ ಅಂದ್ಕೊಳ್ತಾ ಇರ್ತೀನಿ, ಪ್ರತಿ ದಿವಸ ನಾನು ಊಟ ಮಾಡುವಾಗ ವಿಕ್ರಮ್ ಸಾರಾಭಾಯಿ ಅವ್ರನ್ನ ನೆನೆಸ್ಕೊಳ್ತೀನಿ. ಯಾಕಂದರೆ ಇವತ್ತು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಎಷ್ಟು ಬೃಹತ್ತಾಗಿ ಬೆಳೆದು ಜಾಗತಿಕ ಮಟ್ಟದಲ್ಲಿ ಇಷ್ಟು ಹೆಸರು ಮಾಡಿದೆ ಅಂದರೆ ಮೂಲ ಕಾರಣ ವಿಕ್ರಮ್ ಸಾರಾಭಾಯಿ ಅವರು. ಆನಂತರ ಅನೇಕ ವ್ಯಕ್ತಿಗಳು ಅದನ್ನು ಬಹಳ ದೂರದೃಷ್ಟಿಯುಳ್ಳಂಥವರೇ, ಆಮೇಲೆ ಬದ್ಧತೆ ಉಳ್ಳಂಥವರೇ ಅದನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಸತೀಶ್ ಧಾವನ್ ಅವರಾಗಲಿ, ಪ್ರೊಫೆಸರ್ ಸತೀಶ್ ಧಾವನ್ ಅವರಾಗಲಿ, ಪ್ರೊಫೆಸರ್ UR ರಾವ್ ಅವರಾಗಲಿ, ಉಡುಪಿ ರಾಮಚಂದ್ರ ರಾವ್ ಅವರು, ಡಾಕ್ಟರ್ K ಕಸ್ತೂರಿ ರಂಗನ್ ಅವರಾಗಲಿ, ಅದಾದ ನಂತರ ಮಾಧವನ್ ನಾಯರ್ ಅವರು ಬಂದರು, ರಾಧಾಕೃಷ್ಣನ್ ಅವರು ಬಂದರು. ನಮ್ಮ ಕನ್ನಡಿಗರೇ ಆದ ಮತ್ತೊಬ್ಬರು ಕಿರಣ್ ಕುಮಾರ್ ಅವರು, AS ಕಿರಣ್ ಕುಮಾರ್ ಅವರು, ಆಲೂರಿನವರು, ಹಾಸನದಾಸರವರು. ಅವರ ಕಾಲದಲ್ಲಿ 2016ರಲ್ಲಿ ನಡೆದಂತಹ 10 ಉಡಾವಣೆಗಳು ನಾವು ಭೂತೋ ನ ಭವಿಷ್ಯತಿ ಅಂತ, ಇದುವರೆಗೂ ಅಷ್ಟೊಂದು ಉಡಾವಣೆ 2016ರಿಂದ ಆಚೆ ಅಷ್ಟೊಂದು ಮಾಡಿಲ್ಲ ನಾವು. ನಮ್ಮವರೇ ಕನ್ನಡಿಗರೇ ಆದವರು ಈ ರೀತಿ ನಮ್ಮ ಅಂತರಿಕ್ಷ ಕಾರ್ಯಕ್ರಮವನ್ನು ನೇತೃತ್ವವನ್ನು ವಹಿಸಿ ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ನೋಡಿ, ಒಂದು ಕ್ಷಮೆ ಇರಲಿ, ಇಲ್ಲಿ ಮಧ್ಯದಲ್ಲಿ ನನಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೋಡಿ, ವಿಕ್ರಮ್ ಸಾರಾಭಾಯಿ ಅವರು ಪ್ರಾರಂಭದ ಸ್ವತಂತ್ರ ನಂತರದ ಭಾರತದ ಬಗ್ಗೆ ಮಾತ್ರ ಮಾತನಾಡೋದಾದರೆ, ಆಗ ನಾವು ಜನ ಇನ್ನೂ ಆಹಾರಕ್ಕೆ, ಉದ್ಯೋಗಕ್ಕೆ ಒದ್ದಾಡ್ತಿದ್ದಾಗ, ಅಥವಾ ಎತ್ತಿನ ಗಾಡಿಗಳಲ್ಲಿ ಓಡ್ತಿದ್ದಾಗ, ನಡ್ಕೊಂಡು ಅನೇಕ ಕಿಲೋಮೀಟರ್ಗಳು ಕ್ರಮಿಸ್ತಿದ್ದಂಥ ಕಾಲದಲ್ಲೇ ನಾವು ಈ ಭೂಮಿಯನ್ನು ಬಿಟ್ಟು ಮತ್ತೊಂದು ಗ್ರಹಕ್ಕೆ ಹೋಗಿ ತಲುಪಬೇಕು, ಅಲ್ಲಿ ಉಪಗ್ರಹಗಳನ್ನು ಸ್ಥಾಪಿಸಬೇಕು, ಬೇರೆ ಬೇರೆ ಅಧ್ಯಯನಗಳನ್ನು ನಡೆಸಬೇಕು ಅಂತ ಹೇಳಿ ಕಾಣದ ಲೋಕದ ಬಗ್ಗೆ ಕನಸ್ಕೊಂಡು ಅದನ್ನು ಯೋಚಿಸಿದ್ರು. ಅಂದರೆ ವಿಜ್ಞಾನಿಗಳ ಗುಣ ಅದೇನಾ? ಅಂದರೆ ಇಲ್ಲದನ್ನ ಕಾಣುವಂಥದ್ದು ಅಥವಾ? ಖಂಡಿತ ವಿಜ್ಞಾನಿಗಳ ಗುಣ ಅದೇ. ಅದರಲ್ಲೂ ಸಾರಾಭಾಯಿ ಅವರು ವಿಜ್ಞಾನವನ್ನು ಒಂದು ಟೂಲ್ ಆಗಿ ಬಳಸ್ಕೊಂಡು, ಒಂದು ವಿಜ್ಞಾನವನ್ನು ಬಳಸ್ಕೊಳ್ಳೋದು ಯಾತಕ್ಕೆ? ತ್ವರಿತವಾದ ಮತ್ತು ಸರ್ವತೋಮುಖವಾದ ಬೆಳವಣಿಗೆಗೆ ವಿಜ್ಞಾನವನ್ನು ಬಳಸ್ಕೋಬೇಕು, ವಿಜ್ಞಾನವನ್ನು ಒಂದು ಟೂಲ್ ಆಗಿ ಬಳಸ್ಕೋಬೇಕು, ಸಾಧನವನ್ನಾಗಿ ಬಳಸ್ಕೋಬೇಕು ಅನ್ನುವಂತಹ ಕನಸು ಕಂಡು ನಾನು ಹೇಳ್ತೀನಿ. ನೋಡಿ, ನೀವು ಭಾಳ ಚೆನ್ನಾಗಿ ಕೇಳಿದ್ರಿ, ಯಾಕೆ ನಮಗೆ ಬಡತನ ಇತ್ತು, ಅನಕ್ಷರತೆ ಇತ್ತು, ಹಾಗಾದರೆ ನಮಗೆ ಯಾಕೆ ಅಂತರಿಕ್ಷ ಕಾರ್ಯಕ್ರಮ ಬೇಕಿತ್ತು? ಆ ಸವಾಲನ್ನು ಎದುರಿಸೋಕ್ಕೋಸ್ಕರನೇ ವಿಕ್ರಮ್ ಸಾರಾಭಾಯಿ ಅವರು ನಮ್ಮ ಅಂತರಿಕ್ಷ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು. ಹೇಗಪ್ಪ ಸಾಧ್ಯ ಇದು ಅಂದರೆ, ನೋಡಿ, ಅನಕ್ಷರಸ್ಥರು ಇದ್ದರು, ಅನಕ್ಷರಸ್ಥತೆ ತುಂಬ ತಾಂಡವಾಡ್ತಾ ಇತ್ತು, ಶಿಕ್ಷಣ ಕಡಿಮೆ ಇತ್ತು. ಭಾರತ ಎಷ್ಟು ದೊಡ್ಡ ದೇಶ ಅಂದರೆ, ನಮ್ಮನ್ನು ಆಳ್ತಾ ಇದ್ದಿದ್ದು ಬ್ರಿಟಿಷರಿಗೆ, ಗ್ರೇಟ್ ಬ್ರಿಟನ್ಗೆ ಒಂದು ಕಾಲದಲ್ಲಿ ಹೋಲಿಸಿದ್ರೆ ತುಂಬ ದೊಡ್ಡ ರಾಷ್ಟ್ರ ಭಾರತ. ಈ ಭಾರತಾದ್ಯಂತ ಶಿಕ್ಷಣವನ್ನು ವಿಸ್ತರಿಸಬೇಕಾದ್ರೆ, ಈ ಭಾರತಾದ್ಯಂತ
ಶೈಕ್ಷಣಿಕ ಸಾಧನಗಳನ್ನು ವಿಸ್ತರಿಸಬೇಕಾದ್ರೆ, ಆಧುನಿಕ ಶೈಕ್ಷಣಿಕ ಸಾಧನಗಳು, ಅನಕ್ಷರಸ್ಥತೆಯನ್ನು ಹೋಗಲಾಡಿಸ್ಬೇಕಾದ್ರೆ, ಮನರಂಜನೆಯ ಮೂಲಕ ನೈರ್ಮಲ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ, ಆ ಕಾಲದ ಕುಟುಂಬ ಯೋಜನೆ ಬಗ್ಗೆ, ಈ ರೀತಿ ಜನಗಳ ಮನಸ್ಸಿಗೆ, ಪ್ರಜೆಗಳ ಮನಸ್ಸಿಗೆ ಮುಟ್ಟುವಂತೆ ನಾವೇನಾದರೂ ಕಾರ್ಯಕ್ರಮಗಳನ್ನು ಅವ್ರಿಗೆ ತಲುಪಿಸ್ಬೇಕಾದ್ರೆ ಉಪಗ್ರಹದಿಂದ ಮಾತ್ರ ಸಾಧ್ಯ ಅಂತ ಸಾರಾಭಾಯಿ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಇಷ್ಟೊಂದು ಮೂಲಭೂತ ಸಮಸ್ಯೆ ಇರೋ ನಮಗೆ ಉಪಗ್ರಹಗಳು ಯಾಕೆ ಅಂದರೆ ಉಪಗ್ರಹಗಳಿಂದಾನೇ ಅದನ್ನು ತೊಡೆದಾಕೋದಕ್ಕೆ ಸಾಧ್ಯ ತ್ವರಿತವಾಗಿ ಅಂತ ಸಾರಾಭಾಯಿ ಅವರಿಗೆ ಅರಿವಿತ್ತು. ಹಾಗಾಗಿ ಏನು ಮಾಡಿದ್ರು ಇವರು? ಮೊದಲನೇದಾಗಿ ನಮ್ಮ ಅಂತರಿಕ್ಷ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಮೊದಲನೇದಾಗಿ 1962ರಲ್ಲಿ ಅವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಸಮಿತಿ ಅಂತರಿಕ್ಷ ಸಂಶೋಧನೆಗಾಗಿರುವಂಥದ್ದು ಇನ್ಕೋಸ್ಪಾರ್ ಅಂತ ಹೇಳ್ತೀವಿ, ಅದನ್ನು ರಚಿಸಲಾಯಿತು. ಅದಾದಮೇಲೆ 1963ರಲ್ಲಿ ತುಂಬಾ ಅಂತ ಒಂದು ಸ್ಥಳ ಇದೆ. ತುಂಬಾ ಅಂದರೆ ತುಂಬೆ ಹೂವು ಇದೆಯಲ್ಲ, ತುಂಬೆ ಅನ್ನೋದು ಮಲಯಾಳಂನಲ್ಲಿ ತುಂಬಾ ಅಂತ ಹೇಳ್ತೀವಿ. ಅಂದಿನ ತಿರುವನಂತಪುರಂನ ಹೊರಗಿತ್ತು. ಅಲ್ಲಿ ಸಾರಾಭಾಯಿ ಅವರು ಎಂಥ ಬುದ್ಧಿವಂತ ಅಂದರೆ ಇದನ್ನು ಹೇಳಿದ್ರು, ನೋಡಿ ನಮ್ಮ ದೇಶದಲ್ಲಿ ಭೂಮಿಯ ಭೂಕಾಂತ ಕ್ಷೇತ್ರದ ಸಮಭಾವಜಕ ವೃತ್ತ ಏನಿದೆಯೋ ಅಂದರೆ ಈಕ್ವೇಟರ್ ಅಂತ, ಜಿಯೋ ಮ್ಯಾಗ್ನೆಟಿಕ್ ಈಕ್ವೇಟರ್ ಅಂತ ಅನ್ಕೋತೀವಿ. ಅಂದರೆ ಈ ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದ ಭೂಮಿಯ ಕಾಂತಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಇದು ಹಾದು ಹೋಗ್ತಾ ಇದೆ ಈ ರೇಖೆ. ಇಲ್ಲಿ ಸಂಶೋಧನೆ ನಡೆಸಿದ್ರೆ ಅನೇಕ ಅನುಕೂಲಗಳಿದೆ. ಹೀಗಾಗಿ ವಿಶ್ವಸಂಸ್ಥೆಯಿಂದ ನಮಗೆ ನೆರವು ಬೇಕು. ಅವರನ್ನು ಒಪ್ಪಿಸೋದ್ರಲ್ಲಿ ಇವರು ಯಶಸ್ವಿಯಾದರು. ಆ ನಂತರ ಆದರೆ ಅಮೆರಿಕಾದ ನೆರವಿನೊಂದಿಗೆ ನಾವು ಈ ತುಂಬಾ ಅನ್ನೋದರಲ್ಲಿ ತುಂಬಾ ಈಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂದರೆ ಸಂಶೋಧನಾ ರಾಕೆಟ್ಗಳನ್ನು ಉಡಾಯಿಸುವಂತಹ ಒಂದು ಕೇಂದ್ರನ ನಾವು ಪ್ರಾರಂಭಿಸಿದ್ರಿ. ತುಂಬ ಅದರ ನಿರ್ದೇಶಕರಾಗಿದ್ದವರು HGS ಮೂರ್ತಿ, ಹೊಳೆ ನರಸೀಪುರದವರು ಮೊದಲನೇ ನಿರ್ದೇಶಕರಾಗಿದ್ದವರು. ವಾವ್, ಎಷ್ಟೋ ಜನ ಗೊತ್ತಿಲ್ಲ, ಇದು ಪ್ರೊಫೆಸರ್ HGS ಮೂರ್ತಿ ಅಂತ ಅವರ ಹೆಸರು. ಅವರು ತುಂಬ ಸ್ಟೇಷನ್ ನಿರ್ದೇಶಕರು. ತುಂಬಾ ಈಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ಏನು ಹೇಳ್ತೀವಿ, ಅದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಅಡಿಯಲ್ಲಿ ಬಂತದ್ದು. ಆದರೂ ಅವರು ಅದರ ಡೈರೆಕ್ಟರ್ ಆಗಿದ್ರು, ಮೊದಲು ಡೈರೆಕ್ಟರ್ ಆಗಿದ್ರು, ಕರ್ನಾಟಕದವರೇ ಅವರು. ಹಾಗಾಗಿ ಅಲ್ಲಿಂದ ರಾಕೆಟ್ಗಳ ಉಡಾವಣೆ ಪ್ರಾರಂಭ ಆಯಿತು. ಉಡಾವಣೆ ಏನಾಯ್ತಪ್ಪ ಅಂದರೆ ಬ್ರಿಟನ್ನವರು ಅವರು ರಾಕೆಟ್ ತಂದರು, ಅವ್ರದ್ದು ರಷ್ಯಾದವರು ಅಲ್ಲಿಂದ ರಾಕೆಟ್ ಉಡಾವಣೆ ಆಯಿತು, ತಂದರು, ಅಮೇರಿಕಾದವ್ರು ತಂದರು. ಅದನ್ನೆಲ್ಲ ಉಡಾವಣೆ ಮಾಡ್ತಾ ಇದ್ದವರು ಭಾರತೀಯರು. ಹಾಗಾಗಿ ಹೌದು, ತುಂಬ ಸ್ಟೇಷನ್. ಹಾಗಾಗಿ ರಾಕೆಟ್ ತಂತ್ರಜ್ಞಾನದ ಈ ಏನಿದೆಯೋ ಅದು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ. ರಾಕೆಟ್ಗಳು ಅಂದರೆ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ರಾಕೆಟ್ ಅಂದರೆ ಉಪಗ್ರಹ ಉಡಾವಣಾ ರಾಕೆಟ್ ಅಲ್ಲ, ಅದು ಸಣ್ಣ ರಾಕೆಟ್ಗಳು ಭೂ ವಾತಾವರಣದ ಮೇಲ್ಭಾಗ ಸೌಂಡಿಂಗ್ ರಾಕೆಟ್ಗಳು ಅಂತ ಹೇಳ್ತೀವಿ. ಈ ತಂತ್ರಜ್ಞಾನನ ಕಲ್ತೀವಿ. ಈ ತಂತ್ರಜ್ಞಾನ ಮುಂದೆ ನಾವು ನಮ್ಮ ದೊಡ್ಡ ದೊಡ್ಡ ಉಪಗ್ರಹ ಉಡಾವಣಾ ವಾಹನಗಳನ್ನು ನಿರ್ಮಿಸೋದಕ್ಕೆ ಪೂರಕವಾಯಿತು. ಇಟ್ ಎನೇಬಲ್ಡ್. ಅಂದರೆ ದಟ್ ವಾಸ್ ಕೈಂಡ್ ಆಫ್ ಎ ಟ್ರಯಲ್. ಹೌದು. ದೇ ವರ್ ನಾಟ್ ಆ್ಯಕ್ಚುಲ್ ಸ್ಯಾಟಲೈಟ್ನ ಉಡಾಯಿಸೋದಲ್ಲ, ಸಣ್ಣ ರಾಕೆಟ್ಗಳು. ಅದನ್ನು ಕಲ್ತ್ಕೊಂಡ್ವಿ ಮೊದಲು ತುಂಬ ಸರಳವಾಗಿರೋದು ಕಲ್ತ್ಕೊಂಡು ಆಮೇಲೆ ಸಂಕೀರ್ಣವಾಗಿರೋದ ಥರ ಹೋಗಬೇಕು. ಸೊ ವಿಕ್ರಮ್ ಸಾರಾಭಾಯಿ ಅವರು 1962-63ನಲ್ಲಿ ಮಾಡಿದ ಆ ಲಾಂಚ್ಗಳೇನಿತ್ತಲ್ಲ, ರಾಕೆಟ್ ಲಾಂಚ್, ಅವು ಕಲಿಯುವುದಕ್ಕಾಗಿ ಟ್ರಯಲ್ ಲಾಂಚ್ಗಳಾಗಿದ್ದು. ಹೌದು. ಅದ್ರ ಜೊತೆಗೆ ಸಾರಾಭಾಯಿ ಅವರು ಪುನಃ ವಿಶ್ವಸಂಸ್ಥೆನ ಅದರ ಜೊತೆ ಮಾತಾಡಿ, ನೋಡಿ ನಮ್ಮಲ್ಲಿ ಸಾಕಷ್ಟು ತಾಂತ್ರಿಕ ಕೌಶಲ್ಯ ಇದೆ, ನಮ್ಮಲ್ಲೂ ಇಂಜಿನಿಯರ್ಗಳಿದ್ದಾರೆ, ಜಾಸ್ತಿ ಇಲ್ದಿರ್ಬೋದು, ಆದರೆ ಬೇರೆ ಸುತ್ತಲಿನ ದೇಶಗಳು, ಕೆಲವು ಆಫ್ರಿಕಾ ದೇಶಗಳು ಇದಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ, ಇಲ್ಲೊಂದು ಭೂಕೇಂದ್ರ ಸ್ಥಾಪಿಸೋಣ ಅಂತ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ UNDP ಅದರ ಅಡಿಯಲ್ಲಿ ಅಹಮದಾಬಾದಲ್ಲಿ ಒಂದು ಆ್ಯಂಟೆನ್ನ ಸ್ಥಾಪಿಸಿದ್ರು. ಅಲ್ಲಿ ಅನೇಕ ವಿದೇಶಿ ಇಂಜಿನಿಯರಿಗಳಿಗೂ ನಾವು ತರಬೇತಿ ನೀಡಿದ್ವಿ. ಯುನೈಟೆಡ್ ನೇಷನ್ಸ್ಗೆ, ವಿಶ್ವಸಂಸ್ಥೆಗೆ ಎಷ್ಟು ಇದರಿಂದ ಸಂತೋಷ ಆಯ್ತಪ್ಪ ಅಂದರೆ ಇನ್ನೊಂದು ಕಾರ್ಯಕ್ರಮಕ್ಕೂ ಅವರೇ ಹಣ ಕೊಟ್ಟರು ನಮ್ಮದು. ಯಾಕಂದರೆ ಭಾರತ ನುಡಿದಂತೆ ನಡೆಯಿತು. ಅದಾದಮೇಲೆ ಸಾರಾಭಾಯಿ ಅವರು 1969ರಲ್ಲಿ ಅಮೇರಿಕಾದವರು ಒಂದು ವಿಶೇಷ ಉಪಗ್ರಹವನ್ನು ಹಾರಿಬಿಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಏನು ಅಂದರೆ ಅದು ನೇರವಾಗಿ ಉಪಗ್ರಹದಿಂದಾನೇ TV ಕಾರ್ಯಕ್ರಮಗಳನ್ನು ವಿಶೇಷವಾದ ಆ್ಯಂಟೆನಾಗಳ ಮೂಲಕ, ಹಳ್ಳಿಗಳಲ್ಲೊಂದು ಆ್ಯಂಟೆನಾ ಇದ್ದರೆ ಹಳ್ಳಿಗಳಲ್ಲಿ ಅದನ್ನು ಸ್ಥಾಪಿಸಿ ನೇರವಾಗಿ TVಗೆ ಅದನ್ನು ಕೊಡ್ಬೋದು. ಇವತ್ತು DTH ತಂತ್ರಜ್ಞಾನ ಅಂತ ಹೇಳ್ತೀವಿ. ಆ ಒಂದು ಕಾರ್ಯಕ್ರಮನ ನಿರ್ವಹಿಸಿದ್ದು ಮೊದಲ ಬಾರಿಗೆ ಭಾರತ. ಅಮೇರಿಕಾದ ಉಪಗ್ರಹ ಇಲ್ಲ ಅನ್ನಲ್ಲ, ಅವರು ಬಹಳ ಸೌಜನ್ಯದಿಂದ ಕೊಟ್ಟರು. ಆದರೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದು ಭಾರತ. ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್ಸ್, ಸೈಟ್ ಬೆಂಗಳೂರಲ್ಲಿ TV ಬರೋಕ್ಕೆ ಮುಂಚೆನೇ ಗುಲ್ಬರ್ಗಾಗೆ ಬಂದಿತ್ತು ಅವಾಗ. ಯಾಕೆಂದರೆ ಗುಲ್ಬರ್ಗಾ ಕೂಡ ಒಂದು ಸ್ಥಳ. ಆ ಕಾರ್ಯಕ್ರಮದಡಿ TVಗಳನ್ನು ಸ್ಥಾಪಿಸಲ್ಪಟ್ಟಿದ್ದು ಅಲ್ಲಿ. ಸುಮಾರು 2300-2400 ಹಳ್ಳಿಗಳಲ್ಲಿ ಭಾರತಾದ್ಯಂತ ಇದ್ದ ಹಳ್ಳಿಗಳಲ್ಲಿ
ಆ ಆ್ಯಂಟನಾಗಳನ್ನು ಸ್ಥಾಪಿಸಿ ಆ ಅಮೆರಿಕಾದ ಉಪಗ್ರಹದಿಂದ ಅದು 36,000 ಕಿಲೋಮೀಟರ್ ಮೇಲಿತ್ತು, ಅಲ್ಲಿಂದ ನೇರವಾಗಿ ಟಿವಿ ಕಾರ್ಯಕ್ರಮಗಳನ್ನು ಅದಕ್ಕೆ ಪ್ರಸಾರ ಮಾಡುವಂತಹ ಆಂಟೆನಾಗಳಿಗೆ ಬಂದು ಆಂಟೆನಾದಿಂದ ಟಿವಿ ಸೆಟ್ಗಳಿಗೆ ಇವತ್ತು ಏನು ನಿಮ್ಮ ಮನೆ ಮೇಲಿರೋ DTH ಆ್ಯಂಟನಾಯಿಂದ ನೀವು ಟಾಟಾ ಸ್ಕೈನ್ ಯಾವುದೋ ಗೊತ್ತಿಲ್ಲ ನನಗೆ, ಭಾರತಿ ಟೆಲಿಕಾಮ್ ಯಾವುದಿರ್ಬೋದು, ಎಷ್ಟೊಂದು ಇದೆ, ನಾನು ಯಾವುದು ಇದು ಅಂತ ಹೇಳ್ತಾ ಇಲ್ಲ, ಅನೇಕ ಬ್ರ್ಯಾಂಡ್ ಇದೆ. ಅನೇಕ ಬ್ರ್ಯಾಂಡ್ಗಳಿದೆ. ಅದಕ್ಕೆ ಮೂಲ ಕಾರ್ಯಕ್ರಮನ ಮೊದಲ ಬಾರಿಗೆ ನಿರ್ವಹಿಸಿದ್ದು ಭಾರತದಲ್ಲಿ. ಆಮೇಲೆ ಅಮೆರಿಕಾದಲ್ಲಿ ಇದ್ದಂತಹ ಜನಗಳೇ ಅಮೆರಿಕದ ಸರ್ಕಾರ ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ, ಅಲ್ಲೆಲ್ಲೋ ಇಂಡಿಯಾಲಿ ಹೋಗ್ಬಿಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಇದನ್ನ ಅಂತ. ಅಂದರೆ ಅಮೆರಿಕದಲ್ಲಿ ಅದು ಬರೋಕ್ಕೆ ಮೊದಲು ಡೈರೆಕ್ಟ್ ಟು ಹೋಮು ಭಾರತದಲ್ಲಿ ಬಂದು. ಹೌದು, ಮೊದಲು ಇದು ಮಾಡಿ ಡೈರೆಕ್ಟ್ ಟು ಹೋಮ್ ಅಲ್ಲ, ಈ ಒಂದು ತಂತ್ರಜ್ಞಾನವನ್ನು ಸಾಧ್ಯ ಅನ್ನೋದನ್ನು ಎಲ್ರಿಗೂ ತೋರಿಸಿದ್ದು ಭಾರತದಲ್ಲಿ. ಇದು ನಡೆದಿದ್ದು ಸತ್ಯ. ಮುಂದೆ ಇದು ಎಡೆ ಮಾಡಿ ಕೊಟ್ಟಿದ್ದು DTH ತಂತ್ರಜ್ಞಾನ. ಇದು DTH ಅಂದರೆ ಇವತ್ತು ಸಣ್ಣ ಆ್ಯಂಟನಾ ಒಂದು ಅಡಿನೂ ಇರಲ್ಲ, ಅಷ್ಟು ಆ್ಯಂಟನಾ ಇದೆ. ಅವತ್ತು 8 ರಿಂದ 10 ಅಡಿ ಚಿಕನ್ ಮೆಶ್ ಆ್ಯಂಟನಾ ಅಂತ ಹೇಳ್ತಾ ಇದ್ದಾರೆ. ಅಂತ ತುಂಬ ಸರಳವಾದ ಆ್ಯಂಟನಾಗಳಿಂದ ನೋಡಿ ಎಷ್ಟೊಂದು ಜನ ಇದು ಮಾಡಿ. ಉದಾಹರಣೆಗೆ ನೋಡಿ, ನಾವೆಲ್ಲ 90s ಕಿಡ್ಸ್, ನಾವೆಲ್ಲ 90ರ ದಶಕದ ಹುಡುಗರು. ಅವಾಗಲೂ ಕೂಡ 90ರ ದಶಕದಲ್ಲೂ ಕೂಡ ಅಥವಾ 2098 2000ದಲ್ಲೂ ಕೂಡ ಕೇಬಲ್ ಆಗ್ತಿದ್ರು. ಇವತ್ತಿನಲ್ಲ, ಅವತ್ತು ಆ ಕೇಬಲ್ ಆಪರೇಟರ್ ತನ್ನ ಕಚೇರಿ ಮೇಲೋ ತನ್ನ ಮನೆ ಮೇಲೋ ದೊಡ್ಡ ಆಂಟೆನಾ ಒಂದು ಇಟ್ಕೊಂಡಿರ್ತಿದ್ದ. ಅದರ ವರ್ಷನ್ ಅದು ಆ ಥರದ್ದು ಅಂತ ಅನ್ಕೋಬೋದು. ಅದೇ ಅಲ್ಲ, ಸ್ವಲ್ಪ ಬದಲಾವಣೆ ಇದೆ. ಅದೇ ರೀತಿ ಅದು ವರ್ತಿಸ್ತಾ ಇದೆ. ಉಪಗ್ರಹದಿಂದ ನೇರವಾಗಿ ಪಡೆದು ಅವ್ರು ರಿಸೀವರ್ ಇಟ್ಕೊಂಡು ಆ ಕಾರ್ಯಕ್ರಮಗಳನ್ನು ಪಡೆದು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕೇಬಲ್. ಆ ರೀತಿ ಒಂದು ರೀತಿ ಒಂದು ದೊಡ್ಡ ವಾಟರ್ ಸ್ಟೋರೇಜ್ ಟ್ಯಾಂಕಿಗೆ ನೀರು ಬಂದು ಅಲ್ಲಿಂದ ಸಣ್ಣ ಆ ಥರನೇ ಅನ್ಕೋಬೋದು. ಕಣ್ಣಿಗೆ ಕಾಣದ ತರಂಗಗಳಿವು ಅಷ್ಟೇ, ಕಣ್ಣಿಗೆ ಕಾಣದ ರೇಡಿಯೋ ತರಂಗಗಳು ಅಥವಾ ಮೈಕ್ರೋ ತರಂಗಗಳು, ಮೈಕ್ರೋವೇವ್ಸ್ ಅಂತ ಹೇಳ್ತೀವಿ. ಇಲ್ಲಿ ಹೇಳೋದು ಏನಪ್ಪ ಅಂದರೆ, ನಾನು ನೋಡಿ ಯಾವುದೇ ಖರ್ಚಿಲ್ಲದೆ ಸಾರಾಭಾಯಿ ಅವ್ರನ್ನ ನಾವು ಶ್ಲಾಘನೆ ಯಾಕೆ ಬೇಕು ಅಂದರೆ, ದುಡ್ಡಿನ ಖರ್ಚೇ ಇಲ್ಲದೆ ಎಲ್ಲರ ಜೊತೆ ಸೌಹಾರ್ದಯುತವಾದ ಒಂದು ಸಂಬಂಧನ ಹೊಂದಿದ್ದು ಅಮೆರಿಕ ಆಗಲಿ, ರಷ್ಯಾ ಆಗಲಿ, ಯುರೋಪ್ ಆಗಲಿ, ಅಲ್ಲಿಂದ ಏನೇನು ಸಾಧ್ಯನೋ ಭಾರತಕ್ಕೆ ಬೇಕಾದ ತಂತ್ರಜ್ಞಾನವನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋ ಅಂಥದ್ದು. ಯಾರೂ ತಂತ್ರಜ್ಞಾನ ಕೊಟ್ಬಿಡಲ್ಲ ನಿಮಗೆ ಸುಲಭವಾಗಿ. ಅದರಲ್ಲಿ ನಮ್ಮನ್ನೇ ನಾವು ಎಕ್ಸ್ಪೋಸ್ ಮಾಡ್ಕೋಬೇಕು, ನಮ್ಮನ್ನೇ ನಾವು ಆ ಒಂದು ಪರಿಸರದಲ್ಲಿ ನಾವು ಪ್ರವೇಶಿಸಬೇಕು ಅನ್ನೋದನ್ನು ಯಾವುದೇ ಖರ್ಚಿಲ್ಲದೆ ಭಾರತಕ್ಕೆ ಅನುಕೂಲ ಆಗೋವಂತೆ ನೋಡಿಕೊಂಡವರು ವಿಕ್ರಮ್ ಸಾರಾಭಾಯಿ ಅವರು. ಆದರೆ ಡಿಸೆಂಬರ್ 31ನೇ ತಾರೀಕು 1971, 52 ವರ್ಷ ಅಷ್ಟೇ ಅವರಿಗೆ ತೀರ್ಕೊಂಡ್ರು ಟ್ರಿವಾಂಡ್ರಮ್ನಲ್ಲಿ ಸಾರಾಭಾಯಿ ಅವರು. ಯಾಕೆಂದರೆ ಅವರಿಗೆ ಹೃದಯಾಘಾತ ಆಗಿಬಿಟ್ಟು ತೀರ್ಕೊಂಡ್ರು. ತುಂಬ ಕೆಲಸ ಮಾಡ್ತಾಯಿದ್ರು, ತುಂಬ ಕೆಲಸ ಸಿಕ್ಕಾಪಟ್ಟೆ. ನೋಡಿದ್ರೆ ಅವರು ಆಗರ್ಭ ಶ್ರೀಮಂತರು, ಇದನ್ನೇ ವಿಧಿ ಅನ್ನೋದು. ಆಗರ್ಭ ಶ್ರೀಮಂತರು. ಅವ್ರ ಮಗಳಿಗೆ ನಾನು ಹೇಳಿದ್ದೀನಿ, ಮಲ್ಲಿಕಾ ಸಾರಾಭಾಯಿ ಅವರು, ಯಾತಕ್ಕೆ ನಿಮಗಿದ್ದಂತಹ ಒಂದು ವಾಣಿಜ್ಯೋದ್ಯಮಿಗಳು ನೀವು, ನಿಮ್ಮ ತಂದೆ ಯಾಕೆ ಇದಕ್ಕೆಲ್ಲ ಬರಬೇಕಾಗಿತ್ತು, ಯಾಕೆ ಭಾರತಕ್ಕೆ ಇಷ್ಟೊಂದು ನೆರವು ನೀಡಬೇಕಾಗಿತ್ತು? ನಾನಂತೂ ಪ್ರತಿ ದಿವಸ ನೆನೆಸ್ಕೋತೀನಿ ಸಾರಾಭಾಯಿ ಅವ್ರನ್ನ ಅಂತ ಹೇಳ್ತೀನಿ. ಅಂತಹ ವ್ಯಕ್ತಿಯವರು, ಅಪೂರ್ವವಾದ ವ್ಯಕ್ತಿ. ಎಷ್ಟು ಚೆನ್ನಾಗಿದ್ರು ನೋಡೋದಕ್ಕೆ ಅಂದರೆ, ಬಹಳ ಅಪರೂಪದ ವ್ಯಕ್ತಿ. ನಮ್ಮ ಅಂತರಿಕ್ಷ ಕಾರ್ಯಕ್ರಮದ ನೇತಾರ, ಜನಕ, ರೂವಾರಿ, ಏನು ಹೇಳ್ತಿರೋ ಹೇಳಿ. ಒಂಥರ ಈ ಅಂತರಿಕ್ಷ ಕಾರ್ಯಕ್ರಮಗಳ ಆದಿಪುರುಷ ನಮ್ಮ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.